ಸರಳವಾಗಿರುವಂಥ ಮತ್ತೆ ಅರ್ಥಗರ್ಭಿತವಾಗಿರುವಂಥದ್ದು. ನಾವೆಲ್ಲ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಹಿಂದಿ, ಮರಾಠಿ, ಉರ್ದು, ತೆಲುಗು ಎಲ್ಲ ಬಲ್ಲಂಥವರು ಪೋತಿ ಅಂದ್ರೆ ಗೊತ್ತದ. ಪೋತಿ ಪಡಿ ಪಡಿ ಪಂಡಿತ ಹುಯಿನ ಕೋಯಿ, ಢಾಯಿ ಅಕ್ಷರ ಸೋ ಪಡಿ ಪಂಡಿತ ಹುಯಿ ವಹಿ. ನಾವು ಸಾಕಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಪಂಡಿತರು ಅನ್ಸ್ಕೊಳ್ಳುವುದಿಲ್ಲ, ಸಾಕಷ್ಟು ಪುಸ್ತಕಗಳನ್ನ ಗ್ರಂಥಗಳನ್ನ ಓದೋದ್ರಿಂದ ಪಂಡಿತರು ಅನ್ಸ್ಕೊಳ್ಳೋದಿಲ್ಲ ಅಂತಂದ್ರೆ, ಹಾಗಾದ್ರೆ ಇನ್ನೇಂಗ ಕೇಳಿದ್ರ ಢಾಯಿ ಅಕ್ಷರ 2.5 ಅಕ್ಷರವನ್ನ ಯಾರು ತಿಳ್ಕೊಂತಾರೋ ಅವ್ರು ಪಂಡಿತರು ಅನ್ಸ್ಕೊಳ್ತಾರೆ. ಯಾವ್ದು 2.5 ಅಕ್ಷರ? 2.5 ಅಕ್ಷರ ಯಾವುದಂತ ಬೇಕಲ್ಲ. 2.5 ಅಕ್ಷರ ತಂದ್ರೆ ಭಕ್ತಿ ಎನ್ನುವಂಥದ್ದು 2.5 ಅಕ್ಷರ ಇದೆ, ಜ್ಞಾನ ಅನ್ನುವಂಥದ್ದು 2.5 ಅಕ್ಷರ, ಸತ್ಯ ಎನ್ನುವಂಥದ್ದು 2.5 ಅಕ್ಷರ. ಈ 2.5 ಅಕ್ಷರವನ್ನ ನಾವು ತಿಳಿಬೇಕು. ಭಕ್ತಿ ಎನ್ನುವಂಥದ್ದು 2.5 ಅಕ್ಷರವನ್ನ ತಿಳ್ಕೊಂಡಾಗ ಮಾತ್ರ ಅವನು ಪಂಡಿತನಾಗ್ತಾನೆ, ದೇವರಿಗೂ ಇಷ್ಟ ಆಗ್ತಾನೆ. ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನೀಚೈವ ಸ್ವಪಾಕೇಚ ಸಮದರ್ಶನ ಪಂಡಿತ. ಸಮವಾದಂಥ ಭಾವನೆಯನ್ನ ಉಳ್ಳಂಥವರು ಪಂಡಿತರು ಅನ್ಸ್ಕೊಳ್ತಾರೆ ಅಂತ ಭಗವದ್ಗೀತೆ ಹೇಳಿದ್ರ, ಇಲ್ಲಿ ದೋಹೆಯಲ್ಲಿ, ಹಿಂದಿ ದೋಹೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಹಾಗಿಲ್ಲಿ ಅದನ್ನ ವಿಚಾರ ಇಟ್ಕೊಂಡು ನಾವು ಬಸವಾದಿ ಪ್ರಮುಖ ಕಡೆಗೆ ಬಂದಾಗ ಒಂದೊಂದು ಯುಗದಲ್ಲಿ ಒಂದೊಂದಕ್ಕೆ ಮಹತ್ವವನ್ನ ಕೊಟ್ಟಿರುವಂಥದ್ದು ನೋಡ್ತೇವೆ. ತ್ರೇತಾಯುಗ, ದ್ವಾಪರ ಯುಗ, ಆ ಒಂದೊಂದು ಯುಗದಲ್ಲಿ ಒಂದೊಂದಕ್ಕೆ ಪ್ರಾಧಾನ್ಯತೆ ಮಹತ್ವ ಇದ್ರೆ ಕಲಿಯುಗದಲ್ಲಿ ಭಕ್ತಿಯೇ ಪ್ರಧಾನ ಅಂತ ಹೇಳಿದ್ರು ಪರಾಶರ ಸ್ಮೃತಿಯಲ್ಲಿ. ಹಾಗಿಲ್ಲ, ಆ ಭಕ್ತಿಯನ್ನ ಉದ್ದೇಶವಾಗಿ ಇಟ್ಟುಕೊಂಡು ಬಸವಣ್ಣನವರು ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗಿಲ್ಲಿ ಭಕ್ತಿ ಅನ್ನುವಂಥದ್ದನ್ನ ಸದ್ಗುರುವಿನ ಜಾತ್ರೆ, ಸದ್ಗುರುವಿನ ಉತ್ಸವ, ಸದ್ಗುರುವಿನ ಪಲ್ಲಕ್ಕೋತ್ಸವ ನಿಮಿತ್ತ ಮಾಡಿಕೊಂಡು 11 ದಿವಸಗಳ ಪರ್ಯಂತರ ತಾಯಿ ದಾನಮ್ಮಳ ಪುರಾಣದ ಜೊತೆಗೆ ಪುಣ್ಯ ಕಥೆಗಳನ್ನ, ಮಹತ್ವರ ಚಿಂತನೆಗಳನ್ನ ಮಾಡುವುದರ ಮೂಲಕ ಆ ಸದ್ಗುರುನಾಥನ ಉತ್ಸವವನ್ನ, ಸ್ಮರಣೆಯನ್ನ ಮಾಡಿ ನಾವು ಧನ್ಯರಾಗಬೇಕನ್ನುವಗೋಸ್ಕರ ತಾಯಿಯ ಪುರಾಣವನ್ನು ಇಟ್ಟಿದ್ದಾರೆ. ಆ ತಾಯಿಯ ಭಕ್ತಿ ಪ್ರಧಾನವಾಗಿರುವಂಥದ್ದು. ಏಕೆಂದ್ರೆ ಅವರು ಹೇಳಿದ್ದಾರೆ, ಮಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ ಹೇಳ್ತಾರೆ. ಮಹಾತ್ಮರು ಎದಕ್ಕಾಗಿ ಬಂದಿರ್ತಾರೆ? ನಾವೆಲ್ಲ ಎದಕ್ಕಾಗಿ ಬರ್ತೇವತ್ತಂದ್ರ ಹೆಂಡತಿ, ಮಕ್ಕಳು, ಮನೆ, ಆಸ್ತಿ, ಬಂಗ್ಲೆ, ಗಾಡಿ, ಇದಕ್ಕಾಗಿ ಬರ್ತೀವಿ. ಆದ್ರೆ ಮಹಾತ್ಮರು ಭಕ್ತಿ ಪಥವ ತೋರ ಬಂದಿರ್ತಾರಂತ. ಹೆಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ. ಎದಕ್ಕೆ ಬಂದಿದ್ದಾರೆ ಅಂತಂದ್ರೆ ಅಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ. ಕೂಡಲ ಚೆನ್ನ ಸಂಗಯ್ಯ ಭಕ್ತಿ ಪಥವ ತೋರ ಬಂದನಯ್ಯ ಬಸವಣ್ಣ ಅಂತ ಚೆನ್ನ ಬಸವಣ್ಣವ್ರು ಹೇಳ್ತಾರೆ. ಹೀಗೆ ಭಕ್ತಿಯ ದಾರಿಯನ್ನು ತೋರಿಸಲಿಕ್ಕೆ ಬಂದಿರ್ತಾರೆ. ಅಂತ ಭಕ್ತಿಯ ಮಾರ್ಗದ ಪುರಾಣವನ್ನ, ಪುಣ್ಯಕಥೆಗಳನ್ನ, ಶರಣರ, ಸಂತರ, ದಾಸರ, ಮಹಾ ಮಹಿಮಾನಿತರ ಅವರ ದಾರಿಯನ್ನ ನಾವೊಂದಿಷ್ಟು ಬೆಳಕು ಹಾಕುವುದ್ರ ಜೊತೆಗೆ, ಚಿಂತನೆ ಮಾಡುವುದ್ರ ಜೊತೆಗೆ ಒಂದಿಷ್ಟು ನಾವು ಭಕ್ತಿಯನ್ನ ಮಾಡ್ಬೇಕನ್ನುವಂಥದ್ದನ್ನ ನೋಡ್ತಾ ಬರ್ತೇವೆ. ಆ ಭಕ್ತಿಯನ್ನ ಒಂದು ವಿಷಯ, ಭಕ್ತ ಮಾರ್ಕಂಡೇಯ ಭಕ್ತಿಗೆ ಹೆಸರಾದ ನಿಷ್ಫಲ ಭಕ್ತಿಯಿಂದ ಶಿವನ ಪೂಜಿಸಿದ. ಭಕ್ತಿ ಅಂತ ಕೇಳಿದ್ರೆ ಇಲ್ಲ, ಅದು ಗುರುವಿನ ಮೇಲೆ ಶ್ರದ್ಧೆ ಇಟ್ಟಾಗ, ನಂಬಿಕೆ ಇಟ್ಟಾಗ, ವಿಶ್ವಾಸ ಇಟ್ಟಾಗ ಮಾತ್ರ ಅವನ ಆಶೀರ್ವಾದ ಆಗ್ತದೆ. ಇವು ನೋಡಿದ್ರೆ ನಾವು ಪದ್ಯದಲ್ಲಿ ಬಹಳ ಸುಂದರವಾದಂಥ ಹಿಂದಿ ಆಗಿರುವಂಥ ಘಟನೆಗಳನ್ನ ಅಲ್ಲಿ ನೆನಪಿಸಿದ್ದಾರೆ ಕವಿಗಳು. ಭಕ್ತಿ ಅನ್ನೋದು ಪುಂಡಿಪಲ್ಲೆಲ್ಲ ವಿಶ್ವಾಸ ಇಡಬೇಕು ಸದ್ಗುರುವಿನ ಮೇಲೆ.
ಅದಕ್ಕೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸಕಲ ವೇದ ಆಗಮಗಳು ಅಂತ ಹೇಳಿದರು. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಹೇಳಿದರು. ಗುರು ವಚನವನ್ನು ಕೇಳಬೇಕು, ಆಲಿಸದಾಗಳ ನರರಿಗೆ ಮುಕುತಿ. ಇಂಥ ಗುರುವಿನ ಮೇಲೆ ಶ್ರದ್ಧೆಯನ್ನ ಇಟ್ಟುಕೊಂಡು ಭಗವಂತನ ಮೇಲೆ ಭಕ್ತಿಯನ್ನ ಮಾಡಿದ್ದೇ ಆದರೆ ಭಕ್ತ ಮಾರ್ಕಂಡೇಯ 16 ವರ್ಷ ಇದ್ದದ್ದನ್ನ ಶತಾಯುಷಿಯನ್ನ ಪಡೆದ. ಎಲ್ಲ ಲಿಂಗ ಆ ಕಥೆ ಆ ಹಾಡಿನ ಹೇಳಿದ್ರು. ಮನೆ ಬಿಟ್ಟು ಬಂದ ಎಲ್ಲಪ್ಪ, ಇನ್ನು ಮನೆ ಬಿಟ್ಟು ಬಂದು ಗುರುವಿಗೆ ಶರಣಾದ. ಲಕ್ಷಣದ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾಗತನಾದ. ಪರೀಕ್ಷೆ ಮಾಡ್ತಾರೆ. ಹ್ಯಾಂಗ ಪರೀಕ್ಷೆ ಅಂದ್ರೆ ಗಾರಿ ತೋಡಿ ಗುಂಡಿ ತೋಡಿ ಏನಂತಾರೆ, 3 ದಿವಸ ಒಳಗಿದ್ರೆ ಬದುಕ್ರಿ ಅಂದ್ರೆ ಕೈ ಹಿಡಿದು ಎಬ್ಬಿಸ್ತೀನಿ, ಇಲ್ಲಂದ್ರೆ ಅಲ್ಲೇ ಮಣ್ಣು ಮಾಡ್ತೀನಿ ಅಂತ. ಅಂಥ ಎಲ್ಲ ಲಿಂಗ ಎಲ್ಲವನ್ನ ಬಿಟ್ಟು ಬಂದಂತನು, ವೈರಾಗ್ಯವನ್ನ ತಾಳಿದಂಥವನು ಇದ್ರ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ ಅನ್ನೋ ಭಾವನೆಯಿಂದ ಸದ್ಗುರುವಿನ ಮೇಲೆ ಶ್ರದ್ಧೆ ಇಟ್ಟು ಕುತ್ಕೊಂಡ. 3 ದಿವಸ ತೆಗೆದು ನೋಡ್ತಾರೆ. 3 ದಿವಸ ನಂತರ ತೆಗೆದು ನೋಡಿದರೆ ಎಲ್ಲಪ್ಪ ಆಗಿಲ್ಲ, ಎಲ್ಲ ಲಿಂಗ ಆಗಿದ್ದ, ತೇಜೋಮಯವಾಗಿ ಕಾಣ್ತಾ ಇದ್ದ. ಅದಕ್ಕೆ ಅಂಥ ಗುರುವಿನ ಮೇಲೆ ಶ್ರದ್ಧೆ ಇರಬೇಕು. ನಿಮ್ಗೆಲ್ಲ ಗೊತ್ತಿರುವಂತೆ ಭಕ್ತ ಕುಂಬಾರನ ಕಥೆ ಕೇಳಿದ್ರಿ, ಫಿಲ್ಮ್ ನೋಡಿದ್ರಿ, ಚಲನಚಿತ್ರ ನೋಡಿರಿ. ಮಣ್ಣು ತುಳಿದಿದ್ದು ಗೊತ್ತಾಗಲ್ಲ. ಪಂಡರಿನಾಥನ ವಿಠಲನ ಧ್ಯಾನವನ್ನ ಮಾಡ್ತಾ 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 ಮಗ್ನವಾದ, ಭಕ್ತಿಯಲ್ಲಿ ಮಗ್ನವಾಗಿ ಕೆಸರು ತುಳಿದಿದ್ದು ಗೊತ್ತಾಗಲಿಲ್ಲ, ಮಗ ತುಳಿದಿದ್ದು ಗೊತ್ತಾಗಲಿಲ್ಲ, ಮಗನಿಗೆ ತುಳಿದು ಹಾಕಿದ್ದ ಭಕ್ತಿಯಲ್ಲಿ. ಕನಕದಾಸ ಭಕ್ತಿಯನ್ನ ಮಾಡ್ತಾ 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 ಸಂಚಾರ ಮಾಡ್ತಾ ಹೋದ. ಯಾವಾಗ ಉಡುಪಿಗೆ ಹೋದ, ಪುರೋಹಿತ ಶಾಹಿಗಳು ಮೈಲಿಗಿ ಮುಡ್ಚೆಟ್ಟು ಅನ್ನುವಂಥವ್ರು ಮುಂದೆ ಕೂಡಕ್ ಬಿಡ್ಲಿಲ್ಲ, ಹಿಂದೆ ಕುತ್ಕೊಂಡು ಹಾಡಕ್ ಶುರು ಮಾಡ್ದ. ಕೃಷ್ಣ ಭಗವಂತ ಹಿಂದೆ ತಿರುಗಿಸಿ ಮುಖ ದರ್ಶನವನ್ನ ಕೊಟ್ಟಿರುವಂಥದ್ದು ಇವತ್ತು ಉಡುಪಿಯಲ್ಲಿ ಕನಕಂಡಿ ಕಿಂಡಿ ನೋಡ್ತೇವೆ. ಇದೆಲ್ಲ ಭಕ್ತಿನೇ ಕಾರಣ ಅನ್ನುವಂಥದ್ದನ್ನ ಮರಿಬಾರದು ನಾವೆಲ್ಲ. ಇಂಥ ಭಕ್ತಿ ಪ್ರಧಾನವಾಗಿರುವಂಥದ್ದನ್ನ ಇವತ್ತು ನಾವೆಲ್ಲ ಯಾಕೆ ಕೇಳಬೇಕಂದ್ರೆ, ನಮ್ಮಲ್ಲಿ ವರ್ಷಕ್ಕೆ 1 ಸಲ ಆದ್ರೆ ಇಂಥ ಚಿಂತನೆಗಳ ಮೂಲಕ ನಾವು ನಮ್ಮ ಸಂಪ್ರದಾಯ, ನಾವು ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ಪಾದೋದಕ ಪ್ರಸಾದ ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳನ್ನು ಸ್ವಲ್ಪ ಅಳವಡಿಸಿಕೊಳ್ಳಬೇಕು ಅನ್ನೋಗೋಸ್ಕರ ಮರಿಬಾರದು ಅನ್ನೋಗೋಸ್ಕರ. ಇದಕ್ಕೆ ತಾಯಿಲಿ ಅವತರಿಸಿದಾಳೆ ತಂದ್ರೆ, ಈ ಜಗತ್ತಲ್ಲಿ ಮಹಾತ್ಮರು ಅವತರಿಸಿದಾರೆ ತಂದ್ರೆ ನಮ್ಮಲ್ಲಿರ್ತಕ್ಕಂಥ ಧರ್ಮ ನಾಶ ಆಗ್ತಾ ಇದೆ. ಆ ಧರ್ಮದವನ್ನು ಎತ್ತಿ ಹಿಡಿಯಕ್ಕೆ ಬಂದಿರ್ತಾರೆ ಮಹಾತ್ಮರು, ಧರ್ಮವನ್ನ ಭಕ್ತಿಯನ್ನ. ಯಾಕಂದ್ರೆ ನಾವು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದ ಭಗವದ್ಗೀತೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗದ ಯುಗಗಳಲ್ಲಿ ಧರ್ಮದ ಸ್ಥಾಪನೆಗಾಗಿ, ಧರ್ಮದ ಬೋಧನೆಗಾಗಿ ಮಹಾತ್ಮರ ಅವತಾರ ಆಗ್ತದಂತ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಇವತ್ತು ತಾಯಿಯು ಕೂಡ ಭಕ್ತಿಯ ಪಥವನ್ನ, ಭಕ್ತಿಯ ದಾರಿಯನ್ನ ತೋರಿಸಕ್ಕೆ ಬಂದಿದ್ದಾಳೆ. ನೀವೆಲ್ಲ ಹಲವಾರು ಒಂದು 5-6 ದಿವಸದಿಂದ ಕೇಳ್ಕೊಂಡು ಬಂದಿರಿ. ತಾಯಿ ಯಾರು? ಬಸವಣ್ಣ ಅನಂತರಾಯ ಶಿರಸಮ್ಮ. ಅಪ್ಪ ಅನಂತರಾಯ, ತಾಯಿ ಶಿರಸಮ್ಮ. ಎಂಥ ದಂಪತಿಗಳು! ಹಾಗೆ ದಂಪತಿಗಳಿದ್ದಾಗ ಮಾತ್ರ ದೇವನಲ್ಲಿ, ಗುರುಲಿಂಗ ಜಂಗಮನಲ್ಲಿ ಭಕ್ತಿ ಶ್ರದ್ಧೆ ಇದ್ದಾಗ ಮಾತ್ರ ಅಂತ ಮಕ್ಕಳು ಜನಿಸ್ತಾರೆ. ದೈವತಾ ಪುರುಷರು ಅವತರಿಸ್ತಾರೆ ನಮ್ಮ ಗರ್ಭದಿಂದ. ಇಲ್ಲ ತಂದ್ರೆ ಎಂತೆಂತ ಹುಡ್ತಾವ, ಹೊರಗೆ ಹಾಕುವಂತ ಮಕ್ಕಳು ಹುಡ್ತಾವ ನಮ್ಮ. ಹಾಗೆ ತಾಯಿ ಆ ಉಮರಾಣಿ ಗ್ರಾಮದಲ್ಲಿ ಜನಿಸಿದಾಳೆ. ಅನಂತರಾಯ ಶಿರಸಮ್ಮರ ಪವಿತ್ರ ಗರ್ಭದಲ್ಲಿ ನೋಡಿ, ಹುಟ್ಟಿದಾಗ ಮಗು ಅಳಬೇಕು, ಒಂದು ದಿವಸ 2 ದಿವಸ ಒಳಗಾಗಿ ಹಾಲು ಕುಡಿಬೇಕು. ಆದ್ರೆ ಹಾಲ ಕುಡಿತಾ ಇಲ್ಲ.
ಭಗವಂತ ಈಕೆ ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಸಿರಸಮ್ಮ ಮತ್ತು ಅನಂತರಾಯರ ಸ್ವಪ್ನದಲ್ಲಿ ಕಂಡು ಹೇಳ್ತಾನೆ, ನಿಮ್ಮ ಗರ್ಭದಲ್ಲಿ ಸಾಕ್ಷಾತ್ ಪಾರ್ವತಿಯೇ ಅವತಾರ ಆಗ್ತದೆ ಅನ್ನುವಂಥದ್ದನ್ನು ಕನಸಿನಲ್ಲಿ ಹೇಳ್ತಾಳೆ. ಪರಮಾತ್ಮ ಬಂದು ಆ ಊರ ದೇವರ ಪೂಜೆಯನ್ನು ಮಾಡ್ತಕ್ಕಂಥ, ಗ್ರಾಮ ದೇವರ ಪೂಜೆ ಮಾಡ್ತಕ್ಕಂಥ ಆ ತಂದೆ ತಾಯಿಗಳು ಅಂದ್ರೆ ನರಸಮ್ಮ, ಅನಂತರಾಯ ಸಿರಸಮ್ಮ ಅವರು, ಹಲವಾರು ವರ್ಷಗಳಾಗಿತ್ತು ನನಗೆ ಇವತ್ತು ಒಂದು ಹೆಣ್ಣಾದ್ರಾಗಲಿ ಗಂಡಾದ್ರಾಗಲಿ ಮಕ್ಕಳಾಗಬೇಕನ್ನುವಂಥದ್ದನ್ನು ಇದೆಯಲ್ಲ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಮಾತಿದೆ. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವಂಥದ್ದು ಅರ್ಥ, ಎರಡು ಅರ್ಥವನ್ನು ನಾವು ಹೊಂದಿ ನೋಡ್ಬೇಕ್ರಿ. ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಅನ್ನುವಂಥದ್ದು ಒಂದು ಅರ್ಥ ಆದ್ರೆ, ನಾವು ಗುರುಪುತ್ರರಾಗದೆ ಹೋದರೆ ನಮಗೆ ಮುಕ್ತಿ ಇಲ್ಲ ಅನ್ನುವಂಥದ್ದು ಇನ್ನೊಂದು ಅರ್ಥ ತಿಳ್ಕೊಬೇಕು. ನಾವೆಲ್ಲ ಗುರುಪುತ್ರರಾಗಬೇಕು. ಹಾಗಿಲ್ಲಿ ತಾಯಿ ತಂದೆಗಳು ಅನಂತ ವರ್ಷಗಳ ಅನಂತ ಜನ್ಮಗಳ ಪುಣ್ಯದ ಸುಕೃತ ಎನ್ನುವಂತೆ ಸಾಕ್ಷಾತ್ ಪಾರ್ವತಿಯೇ ಇಲ್ಲಿ ಲಿಂಗಮ್ಮಳಾಗಿ ಲಿಂಗಮ್ಮಳಾಗಿ ಆಕೆ ಹೇಳ್ತಾರೆ, ಹುಟ್ಟಿದಾಗ ಯಾವಾಗ ಗುರುಗಳನ್ನ ಕರೆದುಕೊಂಡು ಬಂದು ಆಕೆ ಲಿಂಗವನ್ನ ಕಟ್ಟಿದಾಗ ಆಕೆ ಆಗ ಹಾಲು ಕುಡಿಯಕ್ಕೆ ಪ್ರಾರಂಭ ಮಾಡ್ತಾಳಂತೆ. ನಿಮ್ಗೆಲ್ಲ ಗೊತ್ತಿರುವಂತೆ ಸಿದ್ದರಾಮನ ಚರಿತ್ರೆಯಲ್ಲಿ, ಸೊಲ್ಲಾಪುರ ಸಿದ್ದರಾಮೇಶ್ವರ ಚರಿತ್ರೆ, 7-8 ವರ್ಷ ಆಗ್ಯದ ಹುಡುಗನಿಗೆ, ಸಿದ್ಧನಿಗೆ. ಧೂಳಿ ಮಾಕಾಳ ಅಂತ ತಂದೆ ತಾಯಿಗಳು ಇಟ್ಟಿದ್ದಾರೆ ಹೆಸರು. ಯಾವಾಗ ಧೂಳಿ ಮಾಕಾಳ ಅಂತ ಕರೀತಾರ ಆಗ ನೋಡ್ತಿದ್ದಲ್ಲ, ಯಾವಾಗ ಸಿದ್ದರಾಮ ಅಂತ ಕರಿತಾರೋ ಆಗ ನೋಡ್ತಿದ್ದ ಹಳ್ಳಿ. ಹಾಗೆ 7-8 ವರ್ಷ ಆದರೂ ಕೂಡ ಮಗ ಮಾತಾಡಿಲ್ಲ. ಮಗ ಸಿದ್ದರಾಮ ಮಾತಾಡಿಲ್ಲ. ತಾಯಿ ಸುಗ್ಗಾದೇವಿ, ತಂದೆ ಮುದ್ದುಗೌಡ. ಎಂತ ಸಂಸಾರ! 70-80 ವರ್ಷದ ಅಜ್ಜಿಗಳಿಗೆ ಮುಪ್ಪಾನ ವಯಸ್ಸಿನಲ್ಲಿ ಮಕ್ಕಳಾಗಿತ್ತಂದ್ರೆ ಇದು ಆಶ್ಚರ್ಯದ ಸಂಗತಿನೇ. ವಿಜ್ಞಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಅದಕ್ಕೆ ನೀನೊಲಿದರೆ ಕೊರಡುಕು ನೂರುವುದು, ನೀನೊಲಿದರೆ ಬರಡು ಹಯನುವುದು ಅಂತ ಹೇಳಿದ್ರು. ಭಗವಂತನ ಆಜ್ಞೆ, ಭಗವಂತನ ಆಶೀರ್ವಾದ ಆಯ್ತಂದ್ರೆ ಏನೆಲ್ಲ ಮಾಡಬಹುದು ಅನ್ನುವುದಕ್ಕೆ ಇಂಥ ಹಲವಾರು ಸಾಕ್ಷಿ, ಇಂಥ ಹಲವಾರು ಶರಣರ ಸಂತರ ಮಹತ್ವರ ಸಾಕ್ಷಿ ಕಥೆಗಳು ಸಿಗ್ತದೆ ನಮಗೆಲ್ಲ. 7-8 ವರ್ಷ ಆದ್ರೂ ಮಾತಾಡಲಿಲ್ಲ. ದನ ಕಾಯಕ್ಕೆ ಕಳಿಸಿದ್ರು. ದನ ಕಾಯ್ತಾ ಇರುವ ಸಂದರ್ಭದಲ್ಲಿ ಮಲ್ಲಯ್ಯ ಬಂದು ಕತೆ ನಿಮ್ಗೆ ಗೊತ್ತದ, ಶಾರ್ಟ್ ಕಟ್ ಹೇಳಗತ್ತೀನಿ ನಾನು. ಮಲ್ಲಯ್ಯ ಬಂದು ಹಸುವಾಗ್ಯದಪ್ಪ ಊಟ ತಗೊಂಡು ಬಾ ಅಂತ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಯವ ಅಂತಂದ. ಮೊಟ್ಟ ಮೊದಲು ಕೇಳಿದ ಶಬ್ದ ಯವ. ಆ ಹೊಲಕ್ಕೊಬ್ಬ ಜಂಗಮ ಮೂರ್ತಿ ಬಂದಿದ್ದಾನೆ, ಮಲ್ಲಯ್ಯ ಅಂತಿದ್ದಾನೆ, ಅವನಿಗೆ ಹಸುವಾಗಿದೆ ಅಂತ ಸ್ವಲ್ಪ ಊಟ ಕೊಡ್ತೀಯನ್ನು ಕೇಳ್ತಾನೆ. ಆಗ ಎಲ್ಲ ಯಾವಾಗೂ ಇರ್ಲದಂತ ಮಗ ಇವತ್ತು ಊಟ ಕೇಳ್ತದ. ಊಟ ಪಟ ಅಡಿಗೆ ಮಾಡಿ ಊಟ ಕಟ್ಟಿ ಬುತ್ತಿ ಕಟ್ಟಿ ಕೊಡ್ತಾಳೆ ತಾಯಿ. ಹೋಗುವಾಗ ಒಂದು ತಾಯಿ ಮಾತು ಕೇಳ್ತಾಳೆ, ಮಗ ನಿಂದ್ರು. ಏನವ ನೀ 7-8 ವರ್ಷ ಆಗೈತಿ, ಧ್ವನಿ ಚೇಂಜ್ ಆಯ್ತವನಪ್ಪ. 7-8 ವರ್ಷ ಆಗೈತಿ, ಕಡಿಮೆ ಮಾಡುವ ಒಂದು ಪಾಯಿಂಟ್. ಆದ್ರ ಇಲ್ಲಿವರೆಗೆ ನೀ ಮಾತಾಡಿಲ್ಲ, ಇವತ್ತೇ ಮಾತಾಡಿದಲ್ಲ. ಇಂಥ ಈ ದಿನಗಳಿಗೋಸ್ಕರ ಎಷ್ಟು ದಿವಸ ನಿನ್ನನ್ನು ನಾನು ಕಾಯ್ದಿದ್ದೇನೆ. ಇವತ್ತು ನೀ ಅವ್ವ ಅಂತ ಹೇಳಿದಾಗ ನನಗೆ ಎಷ್ಟು ಆನಂದ ಐತಲ್ಲ. ಯಾಕೆ ಇಷ್ಟು ದಿವಸ ಮಾತಾಡಿಲ್ಲ ಅಂತ ಕೇಳ್ತಾಳೆ ತಾಯಿ. ಇದು ನೀವು ಲಕ್ಷ್ಯ ಇಡುವಂಥದ್ದು. ಆಗ ಆತನ ಹೇಳ್ತಾನೆ, ಸಿದ್ದರಾಮ ಹೇಳ್ತಾನೆ, ನಾ ಮೊಟ್ಟ ಮೊದಲು ಈ ಜಗತ್ತಿಗೆ ಬಂದಾಗ ನಾ ಮೊಟ್ಟ ಮೊದಲು ಮಾತಾಡಬೇಕಾಗಿತ್ತಂದ್ರೆ ಈ ಲೌಕಿಕ ಜನರ ಜೊತೆಗೆ ಮಾತಾಡಬಾರದು, ಒಬ್ಬ ಸಂತನ ಜೊತೆಗೆ, ಒಬ್ಬ ಮಹಾತ್ಮನ ಜೊತೆಗೆ ಮಾತಾಡಬೇಕಂತ ಅನ್ಕೊಂಡಿದ್ದೆ. ಇವತ್ತಿನ ಹೊಲಕ್ಕೆ ಒಬ್ಬ ಮಹಾತ್ಮ ಬಂದಿದ್ದಾನೆ, ಮಲ್ಲಯ್ಯ ಬಂದಿದ್ದಾನೆ, ಅವನ ಜೊತೆಗೆ ಮಾತಾಡಿದ್ದೇನೆ, ಮೊಟ್ಟ ಮೊದಲು ಮಾತಾಡಿದ್ದೇನೆ. ಅದಕ್ಕೆ ಈ ಲೌಕಿಕ ಜನರ ಜೊತೆಗೆ ಮಾತಾಡೋದೇನು ಬಿಟ್ರೇನು ಅಂತಾನೆ ಸಿದ್ದರಾಮ. ಇದು ಅವನ ಶಪಥ. ಹಾಗೆ ತಾಯಿ ಲಿಂಗಮ್ಮ ದಾನಮ್ಮ ಹುಟ್ಟಿದಾಳೆ, ಮಗು ಆಗಿದ್ದಾಳೆ, ಹಾಲು ಕುಡಿದಿಲ್ಲ. ಯಾವಾಗ ಗುರು ಹಸ್ತ ಮಸ್ತಕ ಸಂಯೋಗವಾಯಿತೋ, ಲಿಂಗ ಧಾರಣೆ ಯಾವಾಗಾಯ್ತೋ ಆಗಾಕೆ ಹಾಲು ಕುಡಿಯಕ್ಕೆ ಪ್ರಾರಂಭ ಮಾಡ್ತಾಳೆ. ಅವ್ವ ಅಪ್ಪ ಅನ್ನೋದನ್ನು ಮಾತಾಡಕ್ಕೆ ಶುರು ಮಾಡ್ತಾಳೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ. ಇಂಥ ತಾಯಿಯ ಚರಿತ್ರೆಯನ್ನು ಅದ್ಭುತವಾಗಿರ್ತಕ್ಕಂಥದ್ದು. ಈ ತಾಯಿಯ ಚರಿತ್ರೆಯನ್ನು ನಾವು ಇಲ್ಲಿ 5-6 ದಿವಸಗಳಿಂದ ನೋಡ್ತಾ ಬಂದೇವಿ.
ಆಕೆ ಗುರು ದೀಕ್ಷೆನೂ ಆಗಿದೆ, ಆಕೆ ನಾಮಕರಣನೂ ಆಗಿದೆ. ಹೀಗೆ ಆಕೆ ಮಹಿಮೆಯನ್ನ ಸಾಕಷ್ಟು ಐತಿ. ಮುಂದೆ ಎಲ್ಲಿಗೆ ಬಂದೈತಿ ಅಂತಂದ್ರೆ ಮದುವೆಯ ವಯಸ್ಸಾಗೈತಿ, ವಯಸ್ಸು ಆಗೈತಿ, ಎಲ್ಲರ ಚಿಂತೆ ಇರ್ತತಿ, ಪ್ರತಿಯೊಬ್ಬರಿಗೂ ಚಿಂತೆ ಇರ್ತದೆ. ಮಕ್ಕಳು ದೊಡ್ಡವರಾದ್ರೂ ಒಂದು ಚಿಂತೆ, ಸಣ್ಣವ್ರು ಇಲ್ಲ ಆಗದೆ ಹೋದ್ರೆ ಚಿಂತೆ, ಆದ್ರೂ ಒಂದು ಚಿಂತೆ ಕೇಳಿದ್ರೆ ಬಡತನಕ್ಕೆ ಉಂಬುವ ಚಿಂತೆ, ಉಣದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಹೀಗೆ ಚಿಂತೆ ಇರ್ತವೆ ಸಂಸಾರದಲ್ಲಿ. ಈ ತಾಯಿ ದಾನಮ್ಮ ಬೆಳೀತಾ ಬೆಳೀತಾ ಹೋಗ್ತಾ ಇದ್ದಾಳೆ. ಬೆಳೆಯುವುದರ ಮೊದಲಲ್ಲಿ ಆಕೆ ಆಸೆ ಏನಿತ್ತು ಅಂದ್ರೆ ಕಲ್ಯಾಣವನ್ನ ನೋಡ್ಬೇಕು, ಕಲ್ಯಾಣದಲ್ಲಿ ಶರಣರ ಸಂಘದಲ್ಲಿ ಇರಬೇಕು. ಯಾಕಂದ್ರೆ ಕಲ್ಯಾಣದಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಾಧವಿ, ಚನ್ನ ಬಸವಣ್ಣ, ಅನೇಕ 770 ಅಮರಗಣಗಳು ಬಸವಾದಿ ಪ್ರಮುಖರು ಆ ಅನುಭವ ಮಂಟಪ, ಅನುಭವ ಕಾಯಕ ದಾಸೋಹದಲ್ಲಿ ನಾನು ಪಾಲ್ಗೊಳ್ಳಬೇಕು ಅನ್ನುವಂಥದ್ದನ್ನ ಸಂಕಲ್ಪ, ಇಚ್ಛೆ ಆಕೆ ಮದುವೆಗಿಂತ ಪೂರ್ವದಲ್ಲಿಯೇ ಈಡೇರಿಸಿಕೊಂಡಳು. ನೋಡ್ರೆ ಚರಿತ್ರೆ ಅದ್ಭುತವಾಗಿರುವಂಥದ್ದು. ಶರಣರ ಸಂತರ ದರ್ಶನ ಮದುವೆಗಿಂತ ಮುಂಚೆನೆ ಈಡೇರಿಸ್ಕೊಂಡ್ರು. ಆದ್ರೆ ನಾವು ಎಲ್ಲ ಆದ್ರೂ ಇನ್ನ ಗುರುವಿನ ಮಠಕ್ಕೆ ಬಂದು ಗುರು ಸೇವೆಯನ್ನ ಮಾಡಕ್ಕಾಗ್ತಾ ಇಲ್ಲ. ನಮಗೆ ಎಷ್ಟು ವ್ಯತ್ಯಾಸ ಅದ. ಎಲ್ಲ ಇದೆ, ಸಾಕಾಗ್ಯದಪ್ಪ ಸಂಸಾರ, ಯಪ್ಪರ ಅಜ್ಜರ ಮುತ್ತವರ ಬಂದು ನಿಮ್ ಸೇವೆ ಮಾಡ್ಕೊಂಡಿರ್ತೇವಿ ಅಂತಾರ. ಆದ್ರೆ ಏನ್ ಮಾಡೋಣ, ಎಳಿತದ ಮಾಯಾ ಬಹಳ ಬಲಿಷ್ಠವಾಗಿರುವಂಥದ್ದು. ಆ ಮಾಯ ನಮ್ಮನ್ನು ಬಿಡಲ್ಲ, ಎಷ್ಟು ಮಾಡಿದ್ರು. ಹಾಗ ಆಕೆ ಎಲ್ಲವನ್ನ ತೀರಿಸಿ ನೋಡ್ರಿ, ಸಿದ್ದರಾಮನ ಹತ್ತಿರ ಹೋದಾಗ, ಸಿದ್ದರಾಮನ ದರ್ಶನ ಮಾಡಿದಾಗ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ ಸಿದ್ದರಾಮ. ಸಿದ್ದರಾಮನ ಹತ್ತಿರ ಹೋದಾಗ ದಿವ್ಯ ದೃಷ್ಟಿ ಕೊಡ್ತಾನೆ. ಯಾಕಂದ್ರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯನ ಜೊತೆಗೆ ಮಾತನಾಡ್ತಾ ಇದ್ದ. ಹೇಗೆ ಜ್ಞಾನೇಶ್ವರ ಸಂತರಲ್ಲಿ ಜ್ಞಾನೇಶ್ವರ ಆ ವಿಷ್ಣುವಿನ ಜೊತೆಗೆ, ಹರಿಯ ಜೊತೆಗೆ ಮಾತಾಡ್ತಾ ಇದ್ದೋ, ಹಾಗೆ ಸಿದ್ದರಾಮ ಮಲ್ಲಯ್ಯನ ಜೊತೆಗೆ ಮಾತಾಡ್ತಾ ಇದ್ದ. ಸೊಲ್ಲಾಪುರ ಅಂದ್ರೆ ಎರಡನೆಯ ಶ್ರೀಶೈಲ ಎನ್ನುವ ರೀತಿಯಲ್ಲಿ 68 ಲಿಂಗಗಳನ್ನು ಸ್ಥಾಪನೆ ಮಾಡಿ, ಇವತ್ತು ಶ್ರಾವಣ ಮಾಸದಲ್ಲಾಗಲಿ ಅಥವಾ ಸಂಕ್ರಾಂತಿಗಳಲ್ಲಾಗಲಿ 68 ಲಿಂಗಗಳಿಗೆ ನಂದಿ ಕೋಲವನ್ನ ತೆಗೆದುಕೊಂಡು ಹೋಗಿ ಅಭಿಷೇಕವನ್ನ ಮಾಡಿ ಕೊನೆಗೆ ಅಲ್ಲಿ ಮಂಗಳಾರತಿ ಮಾಡುವಂಥದ್ದನ್ನು ನೋಡ್ತೀವಿ. ಸಿದ್ದರಾಮ 68 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಅಂಥ ಸಿದ್ದರಾಮನ ಪರಮಾತ್ಮನ ಉರಿಗಣ್ಣ ಪಡೆದಿದ್ದ, ಪರಮಾತ್ಮನನ್ನ ಉರಿಗಣ್ಣ ಪಡೆದಿದ್ದಂತೆ. ಬೆಂಕಿ ಕಣ್ಣು ತೆಗೆದ್ರೆ ಸಾಕು ಸುಟ್ಟು ಹೋಗುವಂಥದ್ದು ಬೆಂಕಿ, ಜ್ಞಾನ ಕಣ್ಣ, ಅಗ್ನಿ ನೇತ್ರಕ್ಕೆ ಪಡೆದಿದ್ದ. ಆ ಸಿದ್ದರಾಮನಿಂದ ತಾಯಿ ದಾನಮ್ಮ ದಿವ್ಯ ಶಕ್ತಿಯನ್ನು, ದಿವ್ಯ ದೃಷ್ಟಿಯನ್ನು ಪಡೆದಿದ್ದ. ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಾಧವಿ ಇಂತಹ ಶರಣರಿಂದ ಒಂದೊಂದು ಶಕ್ತಿಯನ್ನ, ಒಂದೊಂದು ಅವರ ಇರುವಿಕೆಯನ್ನ, ಜ್ಞಾನದಲ್ಲಿ ಚನ್ನ ಬಸವಣ್ಣ, ವೈರಾಗ್ಯದಲ್ಲಿ ಅಕ್ಕ ಮಾದೇವಿ, ವ್ಯೋಮಕಾಯದಲ್ಲಿ ಅಲ್ಲಮ ಪ್ರಭು, ಹೀಗೆ ಒಂದೊಂದು ಶಕ್ತಿಯನ್ನ. ಯಾಕಂದ್ರೆ ಸರ್ವರೋಳು ಒಂದೊಂದು ನುಡಿಗಲಿತು ಸರ್ವಜ್ಞ ಆಗಿರುವಂತೆ ವಿದ್ಯೆದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರಲ್ಲ. ಸರ್ವರೋಳು, ನಾನು ಸರ್ವಜ್ಞ ಅಲ್ಲ, ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿದ ಹಾಗೆ ದಾನಮ್ಮ ಬಸವಾದಿ ಶರಣರ ಜೊತೆಗೆ ಇದ್ದು, ಅನುಭವ ಮಂಟಪದಲ್ಲಿ ಇದ್ದು, ಒಬ್ಬಕಿಯಾಗಿ ಇದ್ದು, ಅಲ್ಲಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಪಡೆದು ಬಂದಿದ್ದಾಳೆ. ಮತ್ತೆ ಈ ಕಡೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಇನ್ನೊಬ್ಬ ಈ ಸಂಕ ಊರಿದೆ. ಸಂಕ ಊರಲ್ಲಿ ವೀರಭದ್ರ ಮತ್ತೆ ವೀರವ್ವ, ವೀರಭದ್ರಪ್ಪ ಮತ್ತು ವೀರವ್ವ ಅಂತ ಗಂಡ ಹೆಂಡತಿ ಇದ್ದಾರೆ. ದಂಪತಿಗಳು ಆ ಇಬ್ಬರು ಕೂಡ ದೈವ ಭಕ್ತರು. ಸಂಕ ಗ್ರಾಮದಲ್ಲಿ ಆ ದಂಪತಿಗಳಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ಸೋಮನಾಥ. ಸೋಮನಾಥ, ಆ ಸೋಮನಾಥ ಅವನು ಕೂಡ ವಯಸ್ಸಿಗೆ ಬಂದಿದ್ದಾನೆ, ಮದುವೆಯ ವಯಸ್ಸಿಗೆ ಬಂದಿದ್ದಾನೆ. ಮದುವೆ ವಯಸ್ಸಿಗೆ ಬಂದ ಚಿಂತನೆ ಮದುವೆ ಮಾಡಬೇಕು ಅಂತ, ಅದು ಹೆಣ್ಮಕ್ಳಾಗ್ಲಿ ಅಥವಾ ಗಂಡ್ಮಕ್ಳಾಗ್ಲಿ. ಮದುವೆ ವಯಸ್ಸಿಗೆ ಬಂದಿದ್ದಾನಂತ ಅವರು ಹೆಣ್ಣು ನೋಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ವಿಷಯ ಏನು ಅಂತಂದ್ರೆ, ನಿಮ್ಮಂತ ಸಂಸ್ಕಾರವಂತ, ಯಾಕಂದ್ರೆ ಸತಿಪತಿಗಳೊಂದಾದ ಭಕ್ತಿತವಾಗಿ ಪುದು ಶಿವಂಗೆ ಅಂತ ಶರಣರು ಹೇಳಿದರು.
ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ ಆಗಬಾರದು. ಎತ್ತು ಏರಿಗೆ ಕೋಣ ಎಂತರ ಕೆರೆಗೆ ಅನ್ನುವ ರೀತಿಯಲ್ಲಿ ಸಂಸಾರ ಇರಬಾರ್ದು. ಸಮವಾಗಿ ತೂಗಿಸ್ಕೊಂಡು ಹೋಗತಕ್ಕಂಥ ಹೆಣ್ಣುಮಗಳು ಬೇಕು ಅನ್ನುವಂಥದ್ದನ್ನು ವಿಚಾರ ಇಟ್ಕೊಂಡು ಇಲ್ಲಿ ಸೋಮನಾಥನಿಗೆ ಹೆಣ್ಣು ಮಗಳನ್ನ ವಧುವನ್ನ ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅನಂತರಾಯ ಸಿರಸಮ್ಮ ಆಕೆಗೆ ದಾನಮ್ಮಳಿಗೆ ಮದುವೆ ಮಾಡಬೇಕು ಅಂತ ಅವ್ರು ಹುಡುಕಕ್ಕೆ ಶುರು ಮಾಡಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಶರಣರಲ್ಲಿ ಜೇಡರ ದಾಸಮಯ್ಯ ಅಂತ ಆಗಿ ಹೋಗಿದ್ದಾನೆ. ಜೇಡರ ದಾಸಮಯ್ಯ ದೇವರ ದಾಸಮಯ್ಯ ಅಂತ ಆಗಿ ಹೋಗಿದ್ದಾನೆ. ಒಬ್ಬ ಹೆಣ್ಣು ಮಗಳನ್ನು ಹುಡುಕುವಂತ ಪದ್ಧತಿ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಆಗೈತಿ. ಈಗ ಹೆಣ್ಮಕ್ಳು ಗಂಡ್ಮಕ್ಳು ಹಡದವ್ರಿಗೆ ಗೊತ್ತದ, ಹೆಣ್ಣೆ ಸಿಗ್ತಾ ಇಲ್ರಿ. ನಮಗ್ ಬಂದು ಮಠಕ್ಕೆ ಬಂದು ಅಪ್ಪಗಳಿಗೆ ನಮಗ್ ಬಂದು, ಅಪ್ಪ ನೀವೆಲ್ಲ ಊರಿಗೆ ಪುರಾಣ ಪ್ರವಚನಕ್ಕೆ ಹೋಗ್ತೀರಿ, ಎಲ್ಲ ಕಡೆ ಭಕ್ತರಿರ್ತಾರ, ನೋಡ್ರಿ ನಮ್ಮ ಒಂದು ಹುಡುಗಿ ನೋಡ್ರಿ ಅಂತ. ಹುಡುಗ ಕಲ್ತಿದ್ದು PUCನೋ ಡಿಗ್ರಿನೋ ಕಲ್ತು ಒಕ್ಕಲ್ತನ ಮಾಡ್ತಾನೋ ಏನೋ ಒಂದು ಅಂಗಡಿ ಹಾಕೊಂಡು ದುಕಾನ್ ಹಾಕೊಂಡು ಅದನ್ನ ಹೆಣ್ಮಕ್ಳು ಹೆಚ್ಚಿಗೆ ಕಲ್ತಾರ್ರಿ, ಸಿಗೋದಕ್ಕೆ ಭಾಳ ಕಷ್ಟ ಆಗೈತಿ. ಡಿಮ್ಯಾಂಡ್ ತಂದೆ ತಾಯಿಗಳಿಗಿಂತ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಆಗೈತಿ, ಮಕ್ಕಳಿಗೆ ಡಿಮ್ಯಾಂಡ್ ಆಗೈತಿ. ದಾಸಿಮಯ್ಯ 12 ವರ್ಷ ಹುಡುಕ್ತಾನಂತ ನೋಡ್ರಿ. 12 ವರ್ಷ. ಎಷ್ಟು ವರ್ಷ? 12 ವರ್ಷ ಹುಡುಕ್ತಾನೆ. 12 ವರ್ಷ ಹುಡುಕ್ಬೇಕಂತ ಸುಮ್ಮನೆ ಹುಡುಕಿಲ್ರಿ, ನೀರಿಲ್ಲದೆ ಅಡಿಗೆ ಮಾಡಬೇಕು ಅಂತ. ನೀರು ಕಟ್ಟಿಗೆಗಳಿಲ್ಲದೆ ಅಡಿಗೆ ಮಾಡಬೇಕು. ಸಾಧ್ಯ ಏನ್ರಿ ಇದು ಎಲ್ಲ ಹಿರಿಯರ? ನೀರು ಮತ್ತು ಕಟ್ಟಿಗೆ ಇಲ್ಲದೆ ಅಡಿಗೆ ಮಾಡಬೇಕು ಅಂತ ವಿಚಾರವನ್ನು ಇಟ್ಕೊಂಡು ಇಡೀ ಅವರಿದ್ದದ್ದು ಸುರ್ಪುರ್ ತಾಲೂಕು, ಶಾಪುರ ಸುರ್ಪುರ್ ತಾಲೂಕು, ಮುದನೂರು, ಇಡೀ ಎಲ್ಲಾ ಕಡೆ ಹುಡುಕಾಡಿದ್ರಂತ ಕೊನೆಗೆ ಎಲ್ಲಿ ಸಿಕ್ತದ್ರ ಅಫ್ಜಲ್ಪುರ ತಾಲೂಕು, ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಗೊಬ್ಬರ ಅಂತ ಈ ಕಡೆ ಹೇಳ್ತಾರೆ. ಕೆಲವರು ರಾಯಚೂರು ಹತ್ತಿರ ಗೊಬ್ಬರ ಇದೆ ಅಲ್ಲಿನೂ ಅಂತ ಹೇಳ್ತಾರೆ. ಯಾವ ಗೊಬ್ಬರ ಇನ್ನೂ ನಾನು ನೋಡಿಲ್ಲ, ದಾರಾಗದ ಎರಡು ಇಲ್ಲಿ. ಯಾಕಂದ್ರೆ ಮೊದಲ ಗುಲ್ಬರ್ಗ ಜಿಲ್ಲೆನೇ ವ್ಯಾಪ್ತಿಯಲ್ಲಿ ಇರುವುದರಿಂದ ಹೆಚ್ಚಿನ ಸಾಹಿತಿಗಳೆಲ್ಲ ಗುಲ್ಬರ್ಗ ಜಿಲ್ಲೆಯ ಗೊಬ್ಬರು ಅಂತಾನೆ ಹೇಳ್ತಾರೆ. ಇಲ್ಲಿ ಮಹಾದೇವಿ ಮಲ್ಲಿಕಾರ್ಜುನ ಮಗಳು ದುಗ್ಗಳಾದೇವಿ ಇದ್ದಳು, ನಾ ನೀರಿಲ್ಲದ ಅಡಿಗೆ ಮಾಡ್ತೀನಿ ಅಂತ ಹೇಳ್ತೀನಿ. ನೀರಿಲ್ಲದ ಅಡಿಗೆ ಮಾಡ್ತೀನಿ ಅಂತಂದಾಗ ಎಷ್ಟು ಶಾಣೆ ನೋಡ್ರಿ. ಇದು ಸಿದ್ದಯ್ಯ ಪುರಾಣಿಕರು ಬರೆದಿರುವಂತ ವಿಚಾರ. ಆಗ ಆ ಹೆಣ್ಮಗಳು ದುಗ್ಗಳೆ ದಾಸಿಮೆಯನ್ನು ಒಳಗೆ ಕರೆದು ಒಂದು ಕುರ್ಚಿ, ಒಂದು ಮಣಿ ಹಾಕಿ, ಯಾವ ಕುರ್ಚಿ ಇರಲಿಲ್ಲ, ಮಣಿ ಹಾಕಿ ಕೂಡಿಸಿ ಪಾದವನ್ನ ತೊಳ್ಕೊಂತಾಳೆ. ಆ ಪಾದವನ್ನ ತೊಳ್ಕೊಂಡ ಮೇಲೆ ನೀರು ಏನಾಗ್ತದೆ ಗೊತ್ತದ ನಿಮ್ಗೆ? ಪಾದವನ್ನ ನೀರಿನಿಂದ ಪಾದ ತೊಳ್ಕೊಂಡಾಗ ಅದು ನೀರು ಆಗಲ್ಲ, ಅದನ್ನ ಪಾದೋದಕ ಆಗ್ತದ. ಆ ಪಾದೋದಕದಿಂದ ಅಡಿಗೆ ಮಾಡ್ತಾಳೆ ಅನ್ನುವಂಥದ್ದನ್ನು ನೋಡ್ತೇವೆ. ಆಕೆಯನ್ನ ಕೈ ಹಿಡಿತಾನೆ, ಆಕೆಯನ್ನು ಮದುವೆ ಆಗ್ತಾಳೆ. ಯಾಕಂದ್ರೆ ನೀರಿಲ್ಲದೆ ಅಡಿಗೆ ಮಾಡಿದಳಲ್ಲ, ಪಾದೋದಕ ಅಂತ ಆಗ್ತದದು. ಹಾಗೆ ಅಂತ ಹೆಣ್ಣುಮಗಳು ಬೇಕು ಅನ್ನುವಂಥದ್ದು ಒಂದು ಕಡೆ. ಹಾಗಿಲ್ಲಿ ಸೋಮನಾಥ ಆಗಲಿ, ತಾಯಿ ದಾನಮ್ಮಳಾಗಲಿ, ಈ ಎಲ್ಲವನ್ನ ನನ್ಗೆ, ಯಾಕಂದ್ರೆ ಪೂಜೆಗೆ ಅಡ್ಡಿ ಬರಬಾರದು. ನಿಮ್ಗೆಲ್ಲ ಮಹಾದೇವಿ ಚರಿತ್ರೆ ಕೇಳಿರಿ, ಅದ್ಭುತವಾಗಿರ್ತಕ್ಕಂಥ ಮಹಾದೇವಿ ಚರಿತ್ರೆ, ಅಕ್ಕ ಮಹಾದೇವಿ ಚರಿತ್ರೆ. ಅಕ್ಕ ಮಹಾದೇವಿ ಮದುವೆಗೆ ವಯಸ್ಸಿಗೆ ಬಂದಿದ್ದಾಳೆ. ತುಂಬ ಯೌವನದ ಹೆಣ್ಣುಮಗಳು ಮಹಡಿ ಮೇಲೆ ನಿಂತ್ಕೊಂಡು ಕೌಶಿಕ ಮಹಾರಾಜನ ಮೆರವಣಿಗೆಯನ್ನು ನೋಡ್ತಾ ನಿಂತಿದ್ದಾಳೆ ಮಹಡಿಯ ಮೇಲೆ. ಕೌಶಿಕ ಮಹಾರಾಜನ ಮೆರವಣಿಗೆ ನೋಡ್ತಾ ಇರ್ಬೇಕಾದ್ರೆ ಕೌಶಿಕ ಮಹಾರಾಜ ಒಂದು ಸಲ ಎಲ್ಲಾ ಕಡೆ ನೋಡಿದಾಗ ಮಹಾದೇವಿಯ ರೂಪ ಕಣ್ಣಾಗ ನಡ್ತದ. ಬಾಳ ಕೆಟ್ಟ್ರಿ. ಕಣ್ಣಾಗ ಯಾವುದಾದ್ರೂ ವಸ್ತು ಬಿದ್ದು ಬಹಳ ಕಷ್ಟ ಆಗ್ತದೆ. ಇಬ್ರು ದೋಸ್ತರು ಇರ್ತಾರಂತೆ, ಮಾತಾಡ್ತಿರ್ತಾರೆ. ಏನಪ್ಪ ದೋಸ್ತ, ನನ್ನ ಹೆಂಡತಿ ಕಣ್ಣಾಗ ಒಂದು ಹಳ್ಳ ಬಿದ್ದಿತ್ತು, ಹಳ್ಳ ತೆಗಸಕ್ಕ 40 ರೂಪಾಯಿ ಖರ್ಚೈತಪ್ಪ ಅಂತ ಬಂತಾನ. ಇನ್ನೊಬ್ಬ ಹುಡುಗ ಏನಂತಾನ ಗೊತ್ತೇನ್ರಿ? ಇನ್ನೊಬ್ಬ ದೋಸ್ತ, ಅಲ್ಲ ಮಾರಾಯ, ನಿನ್ನ ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದಿತ್ತು, ತೆಗಸಕ್ಕೆ 40 ರೂಪಾಯಿ ಖರ್ಚಾಯ್ತು. ನನ್ನ ಹೆಂಡತಿ ಕಣ್ಣಾಗ ಒಂದು ಸೀರೆನೆ ಬಿದ್ದಿತ್ತು, ತೆಗಸಕ್ಕೆ 4,000 ರೂಪಾಯಿ ಖರ್ಚಾಯ್ತತ್ತ ನಮ್ಮ. ಗೊತ್ತಾಗ್ತದ? ಹೀಗ ಅಲ್ಲಿ ಆ ಕೌಶಿಕನ ಕಣ್ಣು ಒಳಗ ಆಕೆಯ ರೂಪ, ಆಕೆಯ ಯೌವನ, ಆಕೆಯ ಪೂರ್ಣ ಬಿಂಬವನ್ನ ಬಿಟ್ಟು ಮದುವೆ ಆಗ್ಬೇಕಂತ ಮುಂದೆಲ್ಲ ಕಟ್ಟಿದ. ನಾ ಶಾರ್ಟ್ ಕಟ್ಟಾಗಿ ಹೇಳ್ತಿದ್ದೆ. ಸಮಯ ನನ್ನ ಇದು ಮುಗಿಸೋ ಸಮಯ ಅಂದ್ರೆ ಇದು ಪ್ರಾರಂಭ ಮಾಡಿದ್ದೇವೆ ಈಗ. ಅಲ್ಲಿ ಆಕೆ ಹೇಳ್ತಾಳೆ, ಮದುವೆ ಆಗ್ಬೇಕಾದ್ರೆ ಕಂಡೀಷನ್ ಹೇಳ್ತಾಳೆ, ಕಂಡೀಷನ್, ನಿಯಮ.
ನೀವೆಲ್ಲನೂ ಹಾಗೆ ಮಾಡಬೇಕು. ನೀವು ಎಲ್ಲ ಈಗಿನ ಮಕ್ಕಳಿಗೆ ಕಂಡೀಷನ್ ಏನು ಮಾಡ್ಬೇಕಂದ್ರೆ ಗುಟ್ಕಾ ತಿನ್ನೋಬಾರ್ದು, ಶರೀರ ಕುಡಿಬಾರ್ದು, ಹೊರಗೆ ಯಾವ ಚಟಗಳಿರಬಾರ್ದು, ಸಮಯ ಕರೆಕ್ಟಾಗಿ ಮನೆಗೆ ಬರಬೇಕು ಅಂತೇಳಿ ಹೇಳುವ ಕಂಡೀಷನ್. ನೀವು ವರದಕ್ಷಿಣೆ ಬಂಗಾರ ಬೆಳ್ಳಿ ರೊಕ್ಕ ಅಂತ ಕೇಳಕ್ಕೆ ಹೋಗ್ಬಾರ್ದ್ರಿ. ಈಗ ನಮ್ಮ ತತ್ವ, ನಮ್ಮ ಶರಣರ ವಿಚಾರ, ಮಹಾತ್ಮರ ವಿಚಾರಗಳು ಇದೆ. ಧರ್ಮದ ಮಾರ್ಗವಾಗಿ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರವಂತರ ಅದಾರೋ ಇಲ್ಲೋ ನೋಡ್ಬೇಕು ನಾವು. ತಾಯಿ ಹೇಳ್ತಾಳೆ, ನಾ ಮಾಡ್ತಕ್ಕಂಥ ದಾಸೋಹಕ್ಕೆ ಅಡ್ಡಿ ಮಾಡಬಾರ್ದು, ದಾಸೋಹಕ್ಕೆ ಅಡ್ಡಿ ಮಾಡಬಾರ್ದು, ಲಿಂಗ ಪೂಜಕ್ಕೆ ಅಡ್ಡಿ ಮಾಡಬಾರ್ದು. ನೋಡ್ರಿ, ದಾಸೋಹಕ್ಕೆ ಅಡ್ಡಿ ಮಾಡಬಾರ್ದು. ಅವ್ರು ಜೈನರು, ಇವ್ರು ಲಿಂಗವಂತರು. ದಾಸೋಹಕ್ಕೆ ಅಡ್ಡಿ ಮಾಡಬಾರ್ದು, ಲಿಂಗ ಪೂಜೆಗೆ ಅಡ್ಡಿ ಮಾಡಬಾರ್ದು, ಗುರುಲಿಂಗ ಜಂಗಮರ ಆರಾಧನೆಗೆ ಅಡ್ಡಿ ಮಾಡಬಾರ್ದು. ನಾನಾಗಿ ಯಾವಾಗ ಇಷ್ಟಪಟ್ಟು ಸಮೀಪ ಬಂದ್ರೆ ಅಷ್ಟೇ ಮುಟ್ಟಬೇಕು, ಮುಟ್ಟಂಗಿಲ್ಲ. ಎಷ್ಟು ದಿವಸ ಇರ್ತಿತ್ತು? ಹ್ಞೂ ಅಂತಂದ. ಯಾಕಂದ್ರೆ ಕಾಮಾತುರಣಂ ನ ಲಜ್ಜಾ ನ ಭಯ, ವಿದ್ಯಾತುರಣಂ ನ ತೃಷ ನ ನಿದ್ರಾ. ಕಾಮದ ವಾಸನೆ ಇದ್ದವರಿಗೆ ಭಯ ಲಜ್ಜೆ ಇರುವುದಿಲ್ಲಂತೆ. ವಿದ್ಯೆದ ಆಸಕ್ತಿ ಇದ್ದವರಿಗೆ ಹಸಿವು ತೃಷೆಗಳೇ ಆಗುವುದಿಲ್ಲಂತೆ. ಹಾಗೆ ನೋಡ್ದ ಒಂದು ಸಲ ಮುಟ್ಟಕ್ಕೆ ಹೋದ. ಯಾವಾಗ ಮುಟ್ಟಿದ ಆಗ ಬಟ್ಟೆಯನ್ನು ಕಳಚಿ, ನೀನು ಬೇಡ, ನಿನ್ನ ಅರಮನೆ ಬೇಡ, ನೀ ಮುಟ್ಟಿರ್ತಕ್ಕಂಥ ಸೀರೆ ಉಡುವುದೇ ಬೇಡ ಅಂತ ಆ ಸೀರೆಯನ್ನ ಕಳಚಿ ದಿವ್ಯಾಂಬರಾಗಿ ಅಲ್ಲಿಂದ ಹೊರಟು ಕಲ್ಯಾಣಕ್ಕೆ ಬರ್ತಾಳೆ ತಂದ್ರೆ ಎಂಥ ಶಕ್ತಿ ಆ ಮಹಾದೇವಿದು. ಇದು ನಾವು ಕಲಿಬೇಕು. ಕೇಳುವುದಲ್ಲ, ಒಂದಿಷ್ಟು ಒಳಗ ಉಳಿಸ್ಕೊಳ್ಬೇಕು. ಇದು ಅಂತ ಮಾತಾಡ್ತಾರೆ. ಸುಮ್ಮನೆ ಗುಡ್ಡಾಪುರ ದಾನಮ್ಮ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಿಲ್ರಿ. ಎಷ್ಟೋ ಜನ ಕಾಡ್ತಾರೆ. ಯಾಕಂದ್ರೆ ಈಗ ನಂಗೆ ವಾಹನದ ಸೌಕರ್ಯ ಇರಲಿಲ್ಲ. ಉಮರಾಣಿಯಿಂದ ಸೋಲಾಪುರ ಮಾರ್ಗವಾಗಿ ಕಲ್ಯಾಣಕ್ಕೆ ಬರಬೇಕಾಗಿತ್ತಂದ್ರೆ ಒಂದು 300 ಕಿಲೋಮೀಟರ್ ಸಮೀಪರ ಆಗ್ತೈತಿ. ನಾವು ಶ್ರೀಶೈಲಕ್ಕೆ ಎಷ್ಟು ದಿವಸ ಹೋಗ್ತೇವೆ ಅಂತಂದ್ರೆ ನಡ್ಕೊಂಡು ಎಲ್ಲರೂ ಕೂಡಿರ್ತೇವೆ, ಎಲ್ಲ ಗುಂಪಾಗಿ ಶ್ರೀಶೈಲಕ್ಕೆ ಒಂದು ವಾರ 10 ದಿವಸ ಹೋಗ್ತೇವೆ. ಆಯ್ತ್ರಿ. ಹೀಗೆ ಇವತ್ತು ಮಹಾದೇವಿ ಆಗಲಿ, ದಾನಮ್ಮಳಾಗಲಿ, ಇಂಥ ಒಂದೆಲ್ಲ ಅನೇಕ ರೀತಿಯಾಗಿ ಕಾಡಿದ್ದು ಕೂಡ ಆಕೆ ಅದನ್ನು ಜಯಿಸಿ ಮತ್ತೆ ಮರಳಿ ತನ್ನ ಊರಿಗೆ ಬಂದು ತಂದೆ ತಾಯಿಗಳ ಜೊತೆಗಿದ್ದಾಗ ಮದುವೆ ಬೇಡಾಗಿರ್ತದೆ. ಅವ್ರಿಗೇನು ಬೇಕಾಗಿಲ್ಲ ಮದುವೆ. ಆಗ ತಿಳಿಸಿ ಹೇಳ್ತಾರೆ, ಮದುವೆ ಬಸವಣ್ಣ ಆಗಿಲ್ಲೇನು, ವಿಷ್ಣು ಆಗಿಲ್ಲೇನು, ಶಿವ ಆಗಿಲ್ಲೇನು, ಎಲ್ಲ ಋಷಿ ಮುನಿಗಳು. ಇವತ್ತು ಶರಣರು 770 ಜನ ಶರಣರದಾರ ತಿಳ್ಕೊಳ್ರಿ. ಅದ್ರ 33 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ಶರಣರು, ಎಲ್ಲ ಮದುವೆ ಆದವರು ಇದ್ದಾರೆ. ಕೆಲವರು ಮಾತ್ರ ಮದುವೆ ಆಗಿಲ್ಲ. ಅಲ್ಲಂ ಪ್ರಭು, ಚನ್ನಬಸವಣ್ಣ, ಸಿದ್ದರಾಮ, ಕೆಲವರು ಅಷ್ಟೇ ಮದುವೆ ಆಗಿಲ್ಲ. ಎಲ್ಲರೂ ಮದುವೆ ಆದವರು ಇದ್ದಾರೆ. ನೀನು ಆಗುವಂತ ಆ ಹೆಣ್ಣು ಮಗಳಿಗೆ ಹೇಳ್ತಾರೆ. ಇದೆಲ್ಲ ಹೇಳ್ಕೊಂಡಾಗ ಹಿರಿಯರು ಗುರುಗಳು ಎಲ್ಲ ಒತ್ತಾಯ ಮಾಡಿದ ಮೇಲೆ, ಯಾಕಂದ್ರೆ ಸಂಸಾರವೇ ಶ್ರೇಷ್ಠ ಅನ್ನುವಂಥದ್ದು, ಧನ್ಯೋ ಗೃಹಸ್ಥಾಶ್ರಮ ಅನ್ನುವಂಥ ತತ್ವ ಇದೆ. ಗೃಹಸ್ಥಾಶ್ರಮೇ ಶ್ರೇಷ್ಠ. ಯಾಕಂದ್ರೆ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಬೇಕಾಗಿತ್ತು ಅಂದ್ರೆ ಗಂಡ ಹೆಂಡತಿ ಜೊತೆ ಕೂಡ್ಬೇಕಾಗ್ತದೆ. ಗಂಡ ಹೆಂಡತಿ ಇದ್ರೆ ಅದು ಪೂಜೆಗೆ ಯೋಗ್ಯ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಅದಕ್ಕಾಗಿ ಎಲ್ಲವನ್ನ ಹೇಳಿ ಆ ಸಂಸಾರದ ಗೊಂದಲದಲ್ಲಿ ನೂಕಕ್ಕ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಸೋಮನಾಥ, ಇಲ್ಲಿ ಒಳ್ಳೆಯ ಹುಡುಗ ಸಿಗ್ತಾನೆ. ಇಲ್ಲಿ ದಾನಮ್ಮ ಹೆಣ್ಮಗಳು, ವಧು ವರರಿಬ್ಬರು ಕೂಡ ಅತ್ಯಂತ ಇಬ್ಬರು ಕೂಡ ಆ ಮನೆಯವರು ಈ ಮನೆಯವರು ಒಪ್ಕೊಂಡು ಸಂಕದಿಂದ ಅಲ್ಲಿ ವೀರಭದ್ರಪ್ಪ ಮತ್ತು ವೀರವ್ವ ಮಗ ಸೋಮನಾಥ, ಅನಂತರಾಯ ಸಿರಿಸಮ್ಮರ ಮಗಳು ದಾನಮ್ಮ, ಹೀಗೆ ಎಲ್ಲ ಗುರು ಹಿರಿಯರ ಮೇಲೆಗೆ ಏನು ಮಾಡ್ತಾರಂದ್ರೆ ಗಚ್ಚಿ ಅಂತಾನೆ ನಮ್ಮ ಕಡೆ ಗಟ್ಟಿ ಮಾಡೋದು, ಗಟ್ಟಿ ಮಾಡ್ತಾರೆ. ಈ ಗಟ್ಟಿ ಮಾಡೋದ್ರಿಂದ ಮುಂದೆ ನಾಳೆಗೆ ಮದುವೆ ಕಾರ್ಯಕ್ರಮ ನಡೀತದ. ಆ ಮದುವೆಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಕೂಡ ಮದುವೆ ಮಾಡ್ತಿರಲ್ಲ, ಮಾಡೋ ಪದ್ಧತಿ ಗೊಂಬೆಗಳು ಮಾಡ್ತಿರ ಅಥವಾ ಕೊಡ ಇಟ್ಟು ಅದಕ್ಕೆ ಶೃಂಗಾರ ಮಾಡಿ ಒಂದು ಹೆಣ್ಣು ಒಂದು ಗಂಡು ಮಾಡಿ ಇಲ್ಲದ ಮಕ್ಕಳಿಗೆ ಕೂಡಿಸಿ ಎಲ್ಲ ಸುರುಗಿ ಸುತ್ತೋದು, ಪ್ರತಿಯೊಂದು ಆಯಾರೆಲ್ಲ ತರಬೇಕಾಗ್ತದೆ. ಹೆಣ್ಣಿನ ಕಡೆಯವರು ಒಂದು ಕಡೆ ಆಗಬೇಕು, ಗಂಡಿನ ಕಡೆಯವರು ಒಂದು ಕಡೆ ಆಗಬೇಕು. ಬಹಳ ವೈಭವದಿಂದ
ಅವತ್ತು ಬರೇ ದಾನಮ್ಮ ಅಷ್ಟೇ ಮದುವೆ ಆಗಿಲ್ಲ. ದಾನಮ್ಮ ತನ್ನ ಮದುವೆ ಜೊತೆಗೆ 555 ಜೋಡಿಗಳನ್ನು ಮದುವೆ ಮಾಡಿದ, ಸಾಮೂಹಿಕ ಮದುವೆ ಮಾಡಿದ್ದನ್ನು ಮೊಟ್ಟ ಮೊದಲ ನೋಡ್ತೇವೆ ಪುರಾಣದಲ್ಲಿ. ದಾನಮ್ಮ ದೇವಿಯ ಪುರಾಣದಲ್ಲಿಯೇ ನೋಡ್ತೇವೆ 555 ಮದುವೆ ಮಾಡ್ತಾಳೆ. ಅದು ಸಂಘ ತೀರ್ಥದಲ್ಲಿ. ಅಂತ ಬರಗಾಲ ಸಂದರ್ಭದಲ್ಲಿ ಕೂಡ ಗಂಗೆಯನ್ನ ಪ್ರಾರ್ಥನೆ ಮಾಡಿ, ಗಂಗೆ ಯಾವತ್ತೂ ಬತ್ತಲಾರದಂತೆ ಅಲ್ಲಿ ಸ್ಥಾಪನೆ ಮಾಡಿ, ಇವತ್ತು ಕೂಡ ಆ ಉಮರಾಣ ಒಂದು ಗುಡ್ಡಾಪುರದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಸಂಘ ತೀರ್ಥ ಅಂತಿದೆ. ಆ ಸಂಘ ತೀರ್ಥದಲ್ಲಿ ಇವತ್ತು ಕೂಡ ನೀರನ್ನು ನೋಡ್ತೀವಿ. ಸೋಮನಾಥ ದೇವಸ್ಥಾನ ನೋಡ್ತೇವೆ. ಇತ್ತೀಚೆಗೆ ಈ ಹಿರೋಳಿ ಅಂತಿದೆ ನಮ್ಮ ಊರ ಪಕ್ಕಕ್ಕೆ. ಹಿರೋಳಿ ಕೂಡ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಆ ಸೋಮೇಶ್ವರನೇ ಈ ದಾನಮ್ಮಳ ಗಂಡ ಸೋಮನಾಥ ಅನ್ನುವಂಥ ಭಾವನೆ ಬಂದೈತಿ. ಹೆಂಗೆ ಗೊತ್ತಾಗ್ತಿಲ್ಲ, ಗೊತ್ತಿಲ್ಲ ಹೆಂಗೆ ಪುರಾಣ ಕತೆ ಅಥವಾ ಯಾವ ರೀತಿಯಾಗಿ ಅದನ್ನ ಶಿಲಾಶಾಸನಗಳು ಅಥವಾ ಬಂದಿರ್ತಾರೆ. ಇಲ್ಲಿ ನರೋಣ ಅಂತಿದೆ, ರಾಮಣ ಬಂದಿರತಕ್ಕಂಥ ಕ್ಷೇತ್ರ, ರಾಮ ಬಂದಿರತಕ್ಕಂಥ ಕ್ಷೇತ್ರ ಅನ್ನುವಂಥ ಕೂಡ ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಇದೆ. ಹೀಗೆ ಇಂಥ ಮಹಾಪುರಾಣವನ್ನ ಇವತ್ತು ದಾನಮ್ಮ ಮತ್ತೆ ಸೋಮನಾಥನ ಎಂಗೇಜ್ಮೆಂಟ್ ಒಪ್ಪಂದ ಗಟ್ಟಿ ಮಾಡುವ ಕಾರ್ಯಕ್ರಮವನ್ನು ನೆರವೇರಿಸಿ ನಾಳೆಗೆ ಮದುವೆ ಕಾರ್ಯಕ್ರಮ ಇರ್ತದೆ. ಆ ಮದುವೆ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಊರಿನ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದ್ರೆ ನಾ ಪುರಾಣ ಪ್ರಾರಂಭ ಮಾಡಿದ 8ರಿಂದ 10 ಆದ್ರೆ ನಾನು 10ಕ್ಕೆ ಶುರು ಮಾಡಕತ್ತೀನಿ. ತಾವೆಲ್ಲರೂ ಆಗಲ್ಲ. ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ನಾಳೆಗೆ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಮದುವೆ ಒಲ್ ಅಂತಿದ್ರಲ್ಲ, ಇವರು ಮದುವೆ ಒಲ್ ಅಂತಿದ್ರು. ತಾಯಿ ದಾನಮ್ಮ ಸನ್ಯಾಸಿಯಾಗಿ ಸ್ವಂತಾಗಿ ಮೀರಾಬಾಯಿ ಅದಳಲ್ಲಿ, ಇಲ್ಲಿ ಅಕ್ಕ ಮಹಾದೇವಿ ಇದ್ದಾಳೆ. ಇಂಥ ವೈರಾಗ್ಯದ ವಿಚಾರಗಳನ್ನ ಕೇಳಿ ನಾನು ಕೂಡ ಹಾಗೆ ಇರಬೇಕು ಅನ್ನುವಂಥದ್ದಿತ್ತು. ಹಾಗೆಲ್ಲ ಒಪ್ಪಿಗೆ ಕೊಡ್ತಾರೆ. ನಿಮಗೆ ಹೇಳ್ತೀನಿ, ಸನ್ಯಾಸಿಯೇ ಶ್ರೇಷ್ಠೋ ಅಥವಾ ಗೃಹಸ್ಥ ಶ್ರೇಷ್ಠ ಅನ್ನುವಂಥ ವಿಚಾರವನ್ನ ನಾಳಿನ ದಿವಸ ನೋಡಿಕೊಂಡು ಆಕೆಯನ್ನು ಮದುವೆ ಮಾಡೋಣ. ಸನ್ಯಾಸ ಶ್ರೇಷ್ಠ, ಸಂಸಾರ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾಳಿನ ದಿವಸ ಇಬ್ಬರು ನವದಂಪತಿಗಳ ಮದುವೆಯನ್ನು ಎಲ್ಲ ಊರಿನ ಪ್ರಮುಖರು, ಹಿರಿಯರು, ಗುರುಗಳು ಎಲ್ಲ ಸೇರಿ ಅವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ದಾನಮ್ಮ ಮತ್ತು ಸೋಮನಾಥರ ಮದುವೆ ಯಾವ ರೀತಿ ನಡೀತೋ ಅದೇ ರೀತಿಯಾಗಿ ನಮ್ಮ ನರೋಣ ಕ್ಷೇತ್ರದಲ್ಲಿ ಕೂಡ ಗುರುಗಳ ಸಾನ್ನಿಧ್ಯದಲ್ಲಿ ಮದುವೆಯನ್ನು ನೆರವೇರಿಸೋಣ. ಈಗ ಒಂದಿಷ್ಟು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಅದರ ನಂತರ ನಾವೆಲ್ಲರೂ ಕೂಡ ಮತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. 6ನೇ ದಿವಸ 7ನೇ ದಿವಸ ಇರ್ಬೋದು. ತಾಯಿ ವರದಾನಿ ಗುಡ್ಡಾಪುರದ ಅನಂತರಾಯ ಮತ್ತು ಸಿರಸಮ್ಮಳ ಮಗಳಾಗಿ ಜನಿಸಿ ಲಿಂಗಮ್ಮನಾಗಿ ಜನಿಸಿ ವರದಾನಿ ಅಂತ ಹೆಸರು ಪಡ್ಕೊಂಡಿದ್ದಾಳೆ. ಕೆಲವೊಂದು ಹೆಸರಿಗೂ ಕೆಲವೊಂದು ವಿಶೇಷತೆಗಳನ್ನು ನಮ್ಮಲ್ಲಿ ನಾವು ನೋಡ್ತೇವೆ. ತಾಯಿ ಲಿಂಗಮ್ಮ ಇದ್ದುದನ್ನ ವರದಾನಿ ಆಗಿದ್ದಾಳೆ, ದಾನಮ್ಮ ಅಂತ ಆಗಿದ್ದಾಳೆ. ಯಾಕೆ ಇದು ಬಂತು ಅನ್ನುವಂತ ನಿಮ್ಗೆ ಗೊತ್ತಿರಬಹುದು. ಒಂದಿಷ್ಟು ನೆನಪಿಸ್ತೀನಿ ಅಷ್ಟೇ ನಾನು. ಲಿಂಗಮ್ಮ ಇದ್ದದನ್ನ ದಾನಮ್ಮ ಅಂತ ಆಗಿರುವಂಥದ್ದು ನಿಮ್ಗೆ ಗೊತ್ತದ. ಆದ್ರೂ ಒಂದಿಷ್ಟು ನೆನಪಿಸುವಂತ ಕೆಲಸ. ಬಸವಾದಿ ಶರಣರ ಕಾಲದಲ್ಲಿ ದಾಸೋಹ ಅನುಭವ ಮತ್ತು ಕಾಯಕಕ್ಕೆ ಮಹತ್ವವನ್ನ ನೀಡಿರುವಂಥದ್ದು. ಬಸವಣ್ಣ ಎನ್ನೋ ಕೂಡಲೇ ನಮ್ಗೆ ಗೊತ್ತಾಗ್ತದ ಕಲ್ಯಾಣ. ಅಲ್ಲಿ ಹಲವಾರು ಶರಣರು, ಹಲವಾರು ಶರಣೆಯರು ಕಾಯಕವನ್ನ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂಥದ್ದು, ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಅನುಭವವನ್ನು ಹಂಚಿಕೊಳ್ತಿದ್ರು. ಅದಕ್ಕೆ ಆ ಅನುಭವವನ್ನು ಹಂಚಿಕೊಳ್ಳುತ್ತಾ ಇರೋದ್ರಿಂದ ಅದಕ್ಕೆ ಅನುಭವ ಮಂಟಪ ಅಂತ ಇದೆ. ಯಾವಾಗ ತಾಯಿ ದಾನಮ್ಮ ಜನಿಸಿದಾಳೋ ಆ ಬಸವಣ್ಣ, ಅಲ್ಲವ ಪ್ರಭು ಸಿದ್ದರಾಮ, ಚನ್ನ ಬಸವಣ್ಣ ಮೊದಲಾದ ಶರಣರ ಹೆಸರನ್ನ ಕೇಳಿದ ಕೂಡಲೇ ಕಲ್ಯಾಣಕ್ಕೆ ಹೋಗಬೇಕು. ಕಲ್ಯಾಣವೆಂಬುದು ಇನ್ನೂ ಯಾರಿಗೆ ಹೋಗಬಾರದು.
ಒಳವರೆಗೂ ಶುದ್ಧವಿಲ್ಲದವನಿಗೆ ಕಲ್ಯಾಣಕ್ಕೆ ಹೋಗಬಾರದು. ಕಲ್ಯಾಣಕ್ಕೆ ಹೋಗಬೇಕನ್ನುವಂತ ಉತ್ಕುಟ ಆಸೆಯನ್ನ ಇಚ್ಛೆಯನ್ನು ಇಟ್ಕೊಂಡು ತಾಯಿ ಅಲ್ಲಿ ಹೋಗಿ ತಾಯಕದ ಜೊತೆಗೆ ದಾಸೋಹವನ್ನ ನಾವಿವತ್ತು ಕಲಬುರಗಿಯ ಶರಣಬಸವೇಶ್ವರ ನೋಡ್ತೇವೆ. ಮಹಾದಾಸೋಹಿ ಅಂತ ಹೆಸರನ್ನ ಪಡೆದಿದ್ದಾರೆ. ಬಸವಣ್ಣ ಅಂತಂದ್ರೆ ಭಕ್ತಿ ಭಂಡಾರಿ ಅನ್ಸ್ಕೊಂಡಿದ್ದಾನೆ. ಮಹಾದೇವಿ ವೈರಾಗ್ಯ ನಿಧಿ ಅಂತ ಅನ್ಸ್ಕೊಂಡಿದ್ದಾಳೆ. ಚಣ್ಣ ಬಸವಣ್ಣ ಜ್ಞಾನಿ ಶಟಸ್ಥಲ ಬ್ರಹ್ಮಿ ಅನಿಸ್ಕೊಂಡಿದ್ದಾನೆ. ಸಿದ್ದರಾಮ ಕರ್ಮಯೋಗಿ ಶಿವಯೋಗಿ ಅನಿಸ್ಕೊಂಡಿದ್ದಾನೆ. ಹಾಗೆ ಲಿಂಗಮ್ಮ ಮಹಾದಾನಿ ಅಂತ ಅನಿಸ್ಕೊಂಡಿದ್ದಾಳೆ. ದಾಸೋಹ ದಾಸ ಅಹಂ ಅನ್ನುವಂತ ಭಾವನೆಯಿಂದ ದಾಸೋಹವನ್ನ ಮಾಡ್ತಾ ಇರುವುದರಿಂದ ಈ ದಾನಾಶಿ ದಾನಶೂರ ದಾನಮ್ಮ ದಾನವ ಅಂತ ಆಗಿದೆ. ನಾವು ಅಂತೇವೆ ಇವತ್ತು ನಿಮಗೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆ ಸಂದರ್ಭ ನೆನಪಿಸ್ತೇನೆ. ಕೌರವರು ಪಾಂಡವರು ಇದ್ದಾರೆ. ಮಹಾಭಾರತದಲ್ಲಿ ಕೌರವರು ಪಾಂಡವರು ಆಗಿ ಹೋಗಿದ್ದಾರೆ. ಒಂದು ಸಲ ಪಾಂಡವರು ಧರ್ಮರಾಯ, ಭೀಮ, ನಕುಲ, ಸಹದೇವ, ಅರ್ಜುನ ಏನ್ ಪಾಂಡವರು ಇದಾರಲ್ಲ, ಪಾಂಡವರು ಒಂದು ಸಲ ಬಂದು ಕೃಷ್ಣನ ಹತ್ತಿರ ಕೇಳ್ತಾರೆ. ಕೃಷ್ಣ ಆ ನಮ್ಮ ವಿರೋಧ ಪಕ್ಷದಲ್ಲಿ ಕೌರವರಲ್ಲಿ ಕರ್ಣ ಇದ್ದಾನೆ. ದಾನಶೂರ ಕರ್ಣ ಅಂತ ಹೆಸರು ಪಡೆದುಕೊಂಡಿದ್ದಾನೆ. ನಾವು ದಾನಶೂರ ಅರ್ಜುನ, ದಾನಶೂರ ಭೀಮ, ದಾನಶೂರ ಧರ್ಮರಾಯ, ದಾನಶೂರ ನಕುಲ, ದಾನಶೂರ ಸಹದೇವ ಅನಿಸ್ಕೊಳ್ಬೇಕಂತ ಅಂದಿದ್ದೇವೆ, ಇಚ್ಛಾ ಪಡ್ತಾ ಇದ್ದೇವೆ. ಅದಕ್ಕೆ ನಾವು ಏನು ಮಾಡಬೇಕು? ಬರೇ ಕರ್ಣನಿಗೆ ದಾನಶೂರ, ಸತ್ಯದಲ್ಲಿ ಹರಿಶ್ಚಂದ್ರ, ಹೀಗೆಲ್ಲವನ್ನ ವಿಚಾರ ಮಾಡಿ ಪಾಂಡವರು ಬಂದು ಕೃಷ್ಣನಿಗೆ ಕೇಳಿದಾಗ, ನೀವು ಪಾಂಡವರು ದಾನಶೂರ ಅನಿಸ್ಕೊಳ್ಬೇಕೆ ಅಂತ ಕೇಳಿದಾಗ, ಹೌದು ಅನಿಸ್ಕೊಳ್ಬೇಕು. ಆಗ ಕೃಷ್ಣ ಆ 5 ಜನ ಪಾಂಡವರನ್ನ ಕರ್ಕೊಂಡು ಊರ್ ಹೊರಗಿರ್ತಕ್ಕಂಥ ಬೆಟ್ಟಕ್ಕೆ ಹೋಗಿ, ಊರ್ ಹೊರಗೆ ಹೋಗಿ ಬೆಟ್ಟಗಳನ್ನ ನೋಡ್ತಾನೆ. ಒಂದೊಂದು ಬೆಟ್ಟಗಳನ್ನ ಮುದ್ದು ರತ್ನಗಳ ಬೆಟ್ಟಗಳನ್ನಾಗಿ ತಯಾರು ಮಾಡ್ತಾನೆ. ವಜ್ರ ವೈಡೂರ್ಯಗಳ ಬೆಟ್ಟಗಳನ್ನಾಗಿ ತಯಾರು ಮಾಡ್ತಾನೆ. ದವಸ ಧಾನ್ಯಗಳನ್ನಾಗಿ ತಯಾರು ಮಾಡ್ತಾನೆ. ಎಲ್ಲವನ್ನು ಊರು ತುಂಬೆಲ್ಲ ಏನ್ ಬೇಕೆಲ್ಲ ತಯಾರು ಮಾಡಿ, ನೋಡಪ್ಪ ದಾನ ಮಾಡ್ರಿ ಅಂತ ಕೃಷ್ಣ ಪಾಂಡವರಿಗೆ ಹೇಳಿ ಹೋದ. ಒಬ್ಬೊಬ್ರು 5 ಜನ ಇದಾರಲ್ಲ, ಒಬ್ಬೊಬ್ರು 12 ವರ್ಷ ದಾನವನ್ನ ಮಾಡ್ತಾ ಹೋಗ್ತಾರೆ. ಧರ್ಮರಾಯ ದಾನ ಮಾಡ್ದ, ಭೀಮ ದಾನ ಮಾಡ್ದ, ಅರ್ಜುನ ಮಾಡ್ದ. ಎಲ್ಲರೂ ಪ್ರತಿಯೊಬ್ರು ದಾನ ಮಾಡಕ್ ಶುರು ಮಾಡಿದ್ರು. ಆದ್ರೂ 12 ವರ್ಷಗಳ ಪರ್ಯಂತರ ದಾನ ಮಾಡಿದ್ರು ಕೂಡ ಯಾರು ದಾನಶೂರ ಅರ್ಜುನ, ದಾನಶೂರ ಧರ್ಮರಾಯ, ದಾನಶೂರ ಭೀಮ ಅಂತ ಯಾರು ಕರ್ಲಿಲ್ಲ. ಇವರಿಗೆ ಆಶ್ಚರ್ಯ ಆಯ್ತು. ಇಷ್ಟು ವರ್ಷ 12 ವರ್ಷಗಳಿಂದ ಮಾಡ್ತಾ ಇದ್ದೇವೆ, ಯಾರೂ ದಾನಶೂರ ಅಂತ ಇಲ್ಲ. ಮತ್ತೆ ಬಂದು ಕೃಷ್ಣನ್ ಕೇಳ್ತಾರೆ, ಇಲ್ಲ ಇಷ್ಟು ವರ್ಷ ಮಾಡ್ತಾ ಇದ್ದೇವೆ, ಯಾರು ದಾನಶೂರ ಭೀಮ, ದಾನಶೂರ ಪಾಂಡವರು ಅಂತ ಇಲ್ಲ, ಕರ್ಣನಿಗೆ ಮಾತ್ರ ದಾನಶೂರ ಅಂತ ಇದೆಯಲ್ಲ ಜನರ. ಆಗ ಕೃಷ್ಣ ಅಂತಾನೆ, ನೋಡ್ಬೇಕಾ ಅಂತ ವಿಚಾರ ಮಾಡಿ, ನೀವೆಲ್ಲ ನೋಡ್ಬೇಕೇನೋ ಒಂದು ವಿಚಾರ ಮಾಡಿ ಕರ್ಣನಿಗೆ ಕರೀತಾನೆ. ಕರ್ಣ, ಇದಷ್ಟದಲ್ಲಪ್ಪ, ಇದೆಲ್ಲ ವಸ್ತು ವೈಡೂರ್ಯ ಮತ್ತು ರತ್ನಗಳ ಬೆಟ್ಟಗಳಿದೆಲ್ಲ, ಈ ದಾನ ಮಾಡು ಅಂತ ಹೇಳ್ಬಿಡ್ತಾನೆ. ದಾನ ಮಾಡಂತ ಹೇಳಿದ ಕೂಡಲೇ ಕರ್ಣ ಅಂತಾನೆ, ಇಲ್ಲ ಎಲ್ಲ ಜನರು ಬಂದಿದ್ದಾರೆ ದಾನ ಕೇಳಕ್ಕೆ. ಆಗ ಕರ್ಣ ಏನ್ ಹೇಳ್ತಾನೆ, ನಿಮಗೆ ಏನೇ ಬೇಕು ಎಷ್ಟೇ ಬೇಕು ಅಷ್ಟು ತಗೊಂಡು ಹೋಗ್ರಿ ಅಂತಾನೆ. ಇದೇ ವ್ಯತ್ಯಾಸ ಇರುವಂತದ್ದು. ಕರ್ಣ ನಿಮಗೆ ಏನೇ ಬೇಕು ಎಷ್ಟು ಬೇಕು ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟಿರ್ತಾನೆ. ಆದ್ರೆ ಪಾಂಡವರು ಮಾತ್ರ ನಿನಗೆ ಏನು ದಾನ ಬೇಕು, ನಿನಗೆ ಏನು ಬೇಕು ಅಂತ ಕೇಳಿ ದಾನ ಮಾಡಿದ್ದಕ್ಕಾಗಿ ಇವರಿಗೆ ದಾನಶೂರ ಪಾಂಡವರು ಇರಲಿಲ್ಲ. ನಿಮ್ಗೆ ಏನೇ ಬೇಕು ಅಷ್ಟು ತಗೊಂಡು ಹೋಗ್ರಿ, ಏನ್ ಬೇಕೆಲ್ಲ ತಗೊಂಡು ಹೋಗ್ರಿ ಅಂತ ಕೊಟ್ಟು ಬಿಟ್ಟಲ್ಲ ಕರ್ಣ. ಅದಕ್ಕೆ ದಾನಶೂರ ಅಂತ ಒಬ್ಬನಿಗೆ ಬಂದಿತ್ತು. ಹಾಗೆ ಶರಣರಲ್ಲಿ ಕೂಡ 12ನೇ ಶತಮಾನದಲ್ಲಿ ಕಾಯಕವನ್ನ ಮಾಡ್ತಾ ಹೋಗಿರ್ತಕ್ಕಂಥ ದಾಸೋಹವನ್ನ, ಅನುಭವವನ್ನ ಅದರಲ್ಲಿ ಪಾಲ್ಗೊಂಡು
ಬಸವಾದಿ ಶರಣರು ಮಾಡಿರ್ತಕ್ಕಂಥ ಆ ದಾಸೋಹವನ್ನು ನಾನು ಕೂಡ ಮಾಡಬೇಕಂತ ದಾಸೋಹ ಭಾವನೆಯನ್ನು ತಾಳಿದ್ದಕ್ಕಾಗಿ ತಾಯಿ ಲಿಂಗಮ್ಮಳಿಗೆ ದಾನಮ್ಮ ಅಂತ ಹೆಸರು ಬಂದಿದೆ. ಹಾಗೆ ಕಲಬುರಗಿ ಶರಣ ಬಸವೇಶ್ವರ ನೋಡ್ರಿ, ದಾಸೋಹ ನಿಲ್ಲಬಾರದು ಅನ್ನೋಗೋಸ್ಕರ ಮಳೆ ಇದ್ದರೂ ಸಹ ಮನೆಯ ಜಂತಿ ತೊಲೆಗಳೆಲ್ಲ ಮರಗಳನ್ನ ಮುರಿದು ಸೌದೆಯನ್ನಾಗಿ ಉಪಯೋಗ ಮಾಡಿ ದಾಸೋಹನ ಮಾಡಿರುವಂತದ್ದಕ್ಕಾಗಿ ಅಲ್ಲಿ ದಾಸೋಹಿ ಅಂತ ಅನ್ಸ್ಕೊಂಡ. ಹಾಗೆ ದಾನಮ್ಮ ಕೂಡ ದಾನದಲ್ಲಿ ಎತ್ತಿರುವ ಕೈ ಎನ್ನುವುಗೋಸ್ಕರ ದಾನಮ್ಮ ಅಂತ ಹೆಸರು ಬಂತು. ಇಂಥ ದಾನಮ್ಮಳ ಪುರಾಣವನ್ನ ನಾವು ಕೇಳ್ತಾ ಇದ್ದೇವಲ್ಲ, ನಿಜಕ್ಕೂ ನಾವು ಧನ್ಯವಂತರು, ಪುಣ್ಯವಂತರು. ಅದಕ್ಕೆ ಪುಣ್ಯವಂತರಿರುವುದರಿಂದಲೇ ನಾವೆಲ್ಲ ಇಂಥ ಒಂದು ಸಮಯವಾದರೂ ಕೂಡ ಎಷ್ಟು ಬೇಕಷ್ಟು ಆನಂದವಾಗಿ ಕುತ್ಕೊಂಡು ಕೇಳ್ತೀವಿ ಅಲ್ಲ, ಇದು ಮುಖ್ಯ ಗುರುವಿನ ಸನ್ನಿಧಿಯಲ್ಲಿ. ಇವತ್ತು ನೋಡಿ ನಾವು ಚಿಂತನೆ ಮಾಡುವಂಥದ್ದು, ಮಹಾದೇವಿ ಒಂದು ಮಾತು ಹೇಳ್ತಾಳೆ. ಮಹಾದೇವಿ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ. ಎಷ್ಟು ಸುಂದರವಾದ ಮಾತು. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ, ಧನವಿದ್ದು ಫಲವೇನು ಧರ್ಮವಿಲ್ಲದನಕ್ಕ, ಬೋನವಿದ್ದ ಫಲವೇನು ಅಲಗಿಲ್ಲದನಕ್ಕ, ನಾನಿದ್ದ ಫಲವೇನು ನಿಮ್ಮ ನೆನಹಿಲ್ಲದನಕ್ಕ. ಚೆನ್ನಮಲ್ಲಿಕಾರ್ಜುನ ಬಹಳ ಸುಂದರವಾದಂತ ಮಾತು. ಇಲ್ಲಿ ನಾನು ನೀನು ಅನ್ನುವಂತ ವಿಚಾರವನ್ನ ತಿಳಿಸ್ಲಿಕ್ಕೆ ಹೊರಟಿರುವಂತ ತಾಯಿ ಮಹಾದೇವಿ, ನಾನು ನೀನು ಇಲ್ಲಿ ಜೀವಾತ್ಮ ಪರಮಾತ್ಮರ ಸಂಬಂಧ, ದೇವ ಭಗವಂತನ ಜೀವ ಪರಮಾತ್ಮರ ಸಂಬಂಧ, ಸಂಬಂಧ. ನಾವು ಸೊಲ್ಲಾಪುರದಲ್ಲಿ ನೋಡ್ತೇವೆ, ಗುಡಿ ಸಿದ್ದರಾಮನ ಗುಡಿ ಮಧ್ಯದಲ್ಲಿದೆ, ಸುತ್ತೆಲ್ಲ ನೀರಿದೆ ಅಂತಂದ್ರೆ ಅದೆಲ್ಲ ಮಲ್ಲಯ್ಯನ ಆಶೀರ್ವಾದ. ಸಿದ್ದರಾಮನಿಗೆ ಮಲ್ಲಯ್ಯನ ಆಶೀರ್ವಾದದಿಂದಲೇ ಕೆರೆ ಕಟ್ಟುವ ಕೆಲಸವನ್ನ, ಗುಡಿ ಕಟ್ಟುವ ಕೆಲಸವನ್ನ ಮಾಡಿ ಕರ್ಮಯೋಗಿ ಅನಿಸ್ಕೊಂಡ. ಯಾವಾಗ ಅಲ್ಲಮ ಪ್ರಭುವಲ್ಲಿ ಬಂದು ನೀನು ಶಿವಯೋಗ ಸಾಧನೆ ಮಾಡಬೇಕು, ಲಿಂಗ ಸಾಧನೆ ಮಾಡಬೇಕಂದಾಗ ಕಲ್ಯಾಣಕ್ಕೆ ಬಂದು ಅನುಭವ ಕಾಯಕ ದಾಸೋಹದಲ್ಲಿ ಪಾಲ್ಗೊಂಡು ಶಿವಯೋಗ ಸಾಧನೆಯನ್ನ ಮಾಡ್ತಾ ಕರ್ಮಯೋಗಿಯಿಂದ ಶಿವಯೋಗಿ ಆಗ್ತಾನೆ. ಅದಕ್ಕ ಆ ಗುರುವಿನ ದೇವನ ಆಶೀರ್ವಾದ. ಹಾಗೆ ತಾಯಿ ಕೂಡ ಆ ಸಂಘ ತೀರ್ಥದಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಎಲ್ಲರೂ ಕೇಳ್ತಾರೆ, ಗುರು ಹಿರಿಯರು ಕೇಳ್ತಾರೆ, ಯಾವ ಇಂಥ ಒಂದು ಗುಡ್ಡದಲ್ಲಿ ನೀನು ಮದುವೆ ಆಗ್ತಿಲ್ಲ ಹೆಂಗ ಅಂತ ಕೇಳಿದಾಗ ತಾಯಿ ಗಂಗಮ್ಮಳಿಗೆ ಪ್ರಾರ್ಥನೆ ಮಾಡಿ ಹಿಮ್ಮಡದಿಂದ ಆ ಭೂಮಿಯನ್ನು ಹೀಗೆ ಒಂದಿಷ್ಟು ಅಗಿತಾಳೆ. ಹಿಮ್ಮಡದಿಂದ ಆ ನೆಲಕ್ಕೆ ಚುಚ್ಚಿದಾಗ ಅವತ್ತು ಕೂಡ ಆ ಹಿಮ್ಮಡ ಚುಚ್ಚಿರುವಂತ ಅದಕ್ಕೆ ತಗ್ಗು ತೋಡಿರ್ತಕ್ಕಂಥ ತಾಯಿ ದಾನಮ್ಮಳ ಆಶೀರ್ವಾದ, ಗಂಗೆಯ ಆಶೀರ್ವಾದ ಎನ್ನುವಂತೆ ಸಂಘ ತೀರ್ಥದಲ್ಲಿ ಜಲೋದ್ಭವ ಗಂಗೆ ಉದ್ಭವ ಆಗಿ ಇವತ್ತು ಕೂಡ ಬತ್ತಲಾರದ ತೀರ್ಥ ಕ್ಷೇತ್ರ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಅಂಥದ್ದನ್ನ ಆ ಸ್ಥಳದಲ್ಲಿ ಇವತ್ತು 555 ಮದುವೆ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮೆಲ್ಲರ ನರೋಣ ಕ್ಷೇತ್ರದ ಸಮಸ್ತ ಹಿರಿಯರು ಗುರುವಿನ ಸನ್ನಿಧಿಯಲ್ಲಿ ಇವತ್ತು ಆ ಮದುವೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಅದಕ್ಕೆ ಜೊತೆಗೆ ನಮ್ಮ ಗವಾಯಿಗಳು ಕೂಡ ಒಳ್ಳೆ ಹಾಡುಗಳು, ಯಾಕಂದ್ರೆ ಮುತ್ತೈದಿ ಭಾಗ್ಯವನ್ನು ಬೇಕಲ್ಲ, ಹಣೆಯಲ್ಲಿ ಕುಂಕುಮ ಬೇಕು, ಕೈಯಲ್ಲಿ ಹಸಿರು ಬಳೆಗಳು ಬೇಕು, ಮೂಗುತಿ ಬೇಕು, ಇವೆಲ್ಲ ಪಂಚ ಮುತ್ತೈದಿಯರ ಭಾಗ್ಯವನ್ನ ವಿಚಾರವನ್ನು ಇಟ್ಕೊಂಡು ಇವತ್ತು ಹಾಡವನ್ನು ಹಾಡ್ತಾರೆ. ಜೊತೆಗೆ ನೀವು ಕೂಡ ಈ ಒಂದು ಮದುವೆ ಕಾರ್ಯವನ್ನ ಯಾವ ರೀತಿಯಾಗಿ ನಮ್ಮ ಮಕ್ಕಳ ಮದುವೆಯನ್ನು ನೆರವೇರಿಸಿದ ಮನೆಯಲ್ಲಿ ಅದೇ ರೀತಿಯಾಗಿ ತಾವು ಕೂಡ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ನನ್ನ ಸೇವೆಯನ್ನ